ಬೋಯಿಂಗ್ದು ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆದಮೇಲೆ ಫ್ಲೈಟಲ್ಲಿ ಓಡಾಡೋಕ್ಕೆ ಹೆದರಿಕೆ ಆಗ್ತಾಯಿತ್ತು. ಇದೇ ಫಸ್ಟ್ ಟೈಮು ಆ ಕ್ರ್ಯಾಶ್ ಆದಮೇಲೆ ನಾವು ಫ್ಲೈಟ್ ಹತ್ಕೋತಾ ಇರೋದು. ಇನ್ನೊಂದು ಎ ಅಂತೆ ಸೀಟು, ಸೇಫೆಸ್ಟ್ ಸೀಟು. ಆದರೆ ನಮ್ಮದು 33A. ಆ ಸೀಟ್ಗೆ ಬಿಡ್ಡಿಂಗ್ ನಡೀತಾ ಇದೆಯಂತೆ. ಎಷ್ಟೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹೋಗ್ತಾ ಇತ್ತಂತೆ. ಇನ್ನು ಇದು 11A. ಅಯ್ಯೋ, ಯಾರಿಗೆ ಅಂತ ಪರಿಸ್ಥಿತಿ ಬರಬಾರ್ದು. ಆ್ಯಕ್ಚುಲಿ ಅವ್ರ ಸೋಲ್ಗೆ ಪ್ರೇ ಮಾಡೋಣ, ಅವ್ರ ಫ್ಯಾಮಿಲಿಗೆ ಧೈರ್ಯ ಕೊಡೋಣ, ಕಮ್ ಓವರ್ ಮಾಡಲಿ ಸಿಚುವೇಶನ್ನ ಅಂತ. ಓಕೆ, ಸೇಫ್ಲಿ ಲ್ಯಾಂಡೆಡ್. ಚೈನಾ ಹಂಗಂತೆ, ಚೈನಾ ನಗರಗಳು ಹಂಗಂತೆ, ಹಿಂಗಂತೆ, ಸಖತ್ ಡೆವಲಪ್ ಆಗಿಬಿಟ್ಟಿದೆಯಂತೆ, ಏನೇನೋ ಆಗಿಬಿಟ್ಟಿದೆಯಂತೆ ಅಂತ ಪ್ರಪಂಚದಲ್ಲಿ ನೋಡ್ತಾನೆ ಇರ್ತೀವಿ. ಆ ನ್ಯೂಸು ಈ ನ್ಯೂಸು ಎಲ್ಲ. ನಾವಿವತ್ತು ಚೈನಾದ ಅತಿ ದೊಡ್ಡ ನಗರ ಬೀಜಿಂಗ್ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗಿ ತೋರಿಸ್ತೀವಿ ಗುರು, ಚೈನಾ ಎಷ್ಟು ಡೆವಲಪ್ ಆಗಿದೆ, ಅವ್ರು ಹೆಂಗಿದ್ದಾರೆ, ಅಲ್ಲಿನ ಜನಗಳು ಹೆಂಗೆ ಅಂತ ಕರ್ಕೊಂಡು ಹೋಗ್ತೀವಿ ನಾವೀಗ ಚೈನಾದ ಅತಿ ದೊಡ್ಡ ನಗರ ಬೀಜಿಂಗ್ಗೆ. ಬಂದು ಹೋಗೋಣ. ನಾವೆಷ್ಟು ಎಕ್ಸೈಟೆಡ್ ಆಗಿದ್ದೀವೋ ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಚೈನಾದ ಅಭಿವೃದ್ಧಿ ಹೊಂದಿರೋ ನಗರಕ್ಕೆ. ಲೆಟ್ಸ್ ಗೋ. ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಅವತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ? ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ, ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಹೆಂಗೆ ಗೊತ್ತಾ, ಹಿಂಗೆ ಕನ್ನಡ ಹೆಚ್ಕೊಡ್ತಾ ಇದೆಯಾ ಅವ್ರಿಗೆ. ನಾವು ಈ ಹೋಟೆಲ್ 6 ದಿನ ಸ್ಟೇ ಆಗಿದ್ವಿ ಗುರು. ಸಕ್ಕತ್ತಾಯ್ತು ಆ್ಯಕ್ಚುಲಿ. ಹೋಟೆಲ್ ಇದಾಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಆಗಿರ್ಬೋದು, ಜೊತೆಗೆ ಈ ವ್ಯೂ ಸೊ ವ್ಯೂಗೆ ಬಾಯ್ ಹೇಳ್ತಾ ಇದ್ದೀವಿ. ಒಂದು ಕ್ಯೂಟ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಇವರು. ಏನು ಅಂತ ಗೊತ್ತಿಲ್ಲ, ಮೇ ಬಿ ಟೀ ಸೆಟ್ ಅನ್ಸುತ್ತೆ. ಸೊ ಸ್ವೀಟ್ ಅದ ಆ್ಯಕ್ಚುಲಿ. ಸೊ ಬಾಯ್ ಹೇಳೋಣ ಈ ಹೋಟೆಲ್ಗೆ. ಎಸ್ ಚೈನಾದ ಡೊಮೆಸ್ಟಿಕ್ ಏರ್ಪೋರ್ಟ್ಗಳು ಸಕ್ಕದಾಗಿರ್ತಾವಂತೆ. ಇವ್ರು ಲೋಕಲಲ್ಲಿ ಓಡಾಡ್ತಾರಲ್ಲ, ಚೈನಾ ಪ್ರಾಡಕ್ಟ್ಸ್ ಅಲ್ಲ, ಇವ್ರು ಸಕ್ಕದಾಗಿ ಮಾಡ್ಕೊಂಡಿರ್ತಾರೆ ಏರ್ಪೋರ್ಟ್ನ. ಏನು ಗೊತ್ತಾ, ರೋಬೋಗಳೆಲ್ಲ ಇರ್ತಾವಂತೆ. ಆ್ಯಕ್ಚುಲಿ ನಾನು ಏರ್ಪೋರ್ಟ್ ನೋಡೋಕ್ಕೆ ಆಶ್ಚರ್ಯ ಆಗಿದ್ದೀನಿ, ಡೊಮೆಸ್ಟಿಕ್ ಏರ್ಪೋರ್ಟ್ಗಳು ಹೆಂಗಿರ್ತವೆ ಅಂತ. ನಮ್ಮ ಜೊತೆ ನಿಮ್ಮನ್ನು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ ಡೊಮೆಸ್ಟಿಕ್ ಏರ್ಪೋರ್ಟ್ಗಳು ಹೆಂಗಿರ್ತವೆ ಅಂತ. ಬೆಟ್ಟದ ಮಧ್ಯದಲ್ಲಿ ಝಾಂಜಿಯಾಜಿ ಏರ್ಪೋರ್ಟ್ ಏನು ಸಾಕಾದಾಗ ಮಾಡ್ಕೊಂಡವ್ರು ನೋಡಿ. ಹಿಂದೆ ಫುಲ್ ಬೆಟ್ಟ. ಇವ್ರದ್ದು ಟ್ರೈನ್ ಸ್ಟೇಷನ್ ಆಗಲಿ, ಏರ್ಪೋರ್ಟ್ ಆಗಲಿ, ಏನು ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ಗುರು ಇವರು. ಸಿಸೆ ಎಲ್ಲೋಯ್ತಾ ಇದ್ದಿಲ್ಲ, ಡಿಪಾರ್ಚರ್ಸ್. ಈ ಕಡೆ ಡಿಪಾರ್ಚರ್ಸ್ ಅಲ್ಲ, ದೊಡ್ಡ ದೇಶ, ದಂಡಿಯಾಗಿ ಜಾಗ ಐತೆ. ಅದ್ರ ಬ್ಯಾಕ್ ಡ್ರಾಪ್ ನೋಡು ಕಿರಣ್, ಅಲ್ವಾ? ಒನ್ ಆಫ್ ದ ಬ್ಯೂಟಿಫುಲ್ ಏರ್ಪೋರ್ಟ್ ಅನ್ಬೋದು. ಏನು ಸಕ್ಕತ್ತಾಗಿದೆ ಬ್ಯಾಕ್ ಡ್ರಾಪ್. ಕಿರಣ್ ಲೆಫ್ಟ್ ತಿರ್ಗ್ಸಂಗೆ ಗೇಟ್ ವೇ ಟು ಹೆವನ್. ಓ, ಅದು ಸ್ವರ್ಗದ ಬಾಗಿಲು. ಇಲ್ಲ ನುಗ್ಗಿಗೆ ಸುಬಿಟ್ರೆ ಕಷ್ಟ ಗುರು. ಆಮೇಲೆ ಫ್ಲೈಟ್ ನ ಸ್ವರ್ಗಕ್ಕೆ ಕರ್ಕೊಂಡೋಯ್ತೀವಿ ಅಂತ ಅಲ್ವಾ? ಏನು ಸಕ್ಕದಾಗಿ ಮಾಡೋ ನೋಡ್ತೀನಿ ಏರ್ಪೋರ್ಟ್ನ. ಅಮೆಝಾನ್ ಅಲ್ಲಿ ನೋಡಿದ್ದೆ ಈ ತರ ಬ್ಯಾಕ್ ಡ್ರಾಪ್ ನಾನು ಏರ್ಪೋರ್ಟು. ಟ್ರೈನ್ ಸ್ಟೇಷನಲ್ಲಂತೂ ಸಖತ್ತಾಗಿ ಆರ್ಗನೈಸ್ ಮಾಡಿದ್ರು. ರಶ್ ಆಗ್ದಿರಂಗೆ ಏರ್ಪೋರ್ಟಲ್ಲಿ ಹೆಂಗೆ ಆರ್ಗನೈಸ್ ಮಾಡೋರೆ ಅಂತ ನೋಡೋಣ, ಗೊತ್ತಾಗುತ್ತೆ ನಮಗೂ. ನೋಡಿ, ಇವ್ರು ಕ್ಲೀನ್ ಮಾಡೋರು ಯಾವಾಗಲೂ ಇರ್ತಾರೆ. ನನಗೇನು ಡಿಫ್ರೆನ್ಸ್ ಅನಿಸ್ತಾ ಕಿರಣ, ಟ್ರೈನ್ ಸ್ಟೇಷನ್ಗೂ ಏರ್ಪೋರ್ಟ್ಗೂ ಕೂಡ ಅಲ್ವಾ? ಸೇಮ್ ಹಂಗೆ ಇದೆ. ಸೊ ಫ್ಲೈಟ್ ಟೇಕ್ ಆಫ್ ಆಗೋದು ನೋಡ್ಬೇಕು. ನಾನು ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ 1 ಸೆಕೆಂಡ್ ಇಲ್ಲೇ ಇದೆ, ನುಗ್ಗಿಸ್ಬಿಟ್ರೆ ಕಷ್ಟ ಒಳಗಡೆಯಿಂದ. ಸೊ ಮೇಲ್ಗಡೆಯಿಂದ ಫ್ಲೈ ಆಗ್ತಾರೆ ಅನ್ಸುತ್ತೆ. ಸೊ ನಡಿನ ಚಿನ್ನು ಬಾಯ್ ಹೇಳೋಕ್ಕೆ. ಝಾಂಗ್ಜಾಜಿ ನಿಂದು ಕಿಟಕಿ, ನಿಂದು ಬಂದ್ಬಿಟ್ಟು ಕಿಟಕಿ ಪಕ್ಕ ಸೀಟು. ಇಬ್ರು ಅವ್ರ ಜೊತೆಗೆ ನಡೀತೀನಿ, ನಿಂಗೆ ಬಿಟ್ಕೊಡ್ತೀನಿ. ಯಪ್ಪಲೆ ಇದು ಆರ್ಗನೈಸ್ ಮಾಡೋರೆ ಗುರು, ನೋಡೋಣ. ಏರ್ಪೋರ್ಟಿಗೆ ಬಂದಿದ್ದೇ ಗೊತ್ತಾಗಿದೆ, ಟಕಾರ ಅಂತ ಬಂದ್ವಿ. ಆ್ಯಕ್ಚುಲಿ ಟ್ರೈನ್ ಸ್ಟೇಷನ್ನೇ ದೊಡ್ಡದಿದೆ, ಏರ್ಪೋರ್ಟ್ಗೂ ರಶ್ ಇಲ್ಲ, ಏನೂ ಇಲ್ಲ. ಅವ್ರು ಅದಕ್ಕೆ ಅಲ್ವಾ ಕಿರಣ, ಫ್ಲೈಟ್ಗಿಂತ ಟ್ರೈನ್ ಎಂತಕ್ಕೆ ಪ್ರಿಫರ್ ಮಾಡ್ತಾರೆ ಹೇಳು? ಅದು ಟ್ರೈನ್ ಸ್ಟೇಷನ್ ಇಂಪಾರ್ಟೆಂಟು. ಈ ಟ್ರೈನ್ ಸ್ಟೇಷನಲ್ಲಿ ಬ್ಯಾಗ್ಸ್ ಎಲ್ಲ ಫಸ್ಟ್ ಹಾಕ್ಸ್ಬಿಡ್ತಿರ್ತಾರೆ, ಏನೂ ಹಾಕ್ಸ್ಲೇ ಇಲ್ಲ ಗೊತ್ತಾ. ಇಲ್ಲಿ ಟಕಾರತೆ ಎಂಟ್ರಿ ಕೊಟ್ಟರು. ಸಖತ್ ಫಾಸ್ಟಾಗಿ ಆಗೋಯ್ತು ಗುರು ಪ್ರೊಸೆಸ್ಸು. ಇಳಿದ ತಕ್ಷಣ ಇಷ್ಟೇ ಗೊತ್ತಾ, ನೋಡಿ ತೋರಿಸ್ತೀನಿ. ಅಲ್ಲಿ ಇಳಿದ್ವಿ, ಎಂಟ್ರಾದ್ವಿ. ಇಲ್ಲಿ ಚೆಕ್ ಇನ್ ಕೌಂಟ್ರು, ಹಿಂಗೆ ಸೆಕ್ಯೂರಿಟಿ ಚೆಕ್ಕು. ಹಲೋ. ಆ್ಯಕ್ಚುಲಿ ನಾನು ತುಂಬ ರಶ್ ಇರುತ್ತೆ, ಯಾಕಂದರೆ ತುಂಬ ಜನ ಬರ್ತಾರೆ.
ಎಲ್ಲ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು 10 ಸೆಕ್ಯೂರಿಟಿ ಗೇಟ್ ಇದೆ, ಅವನು 2 ನಿಮಿಷ ಕಾಯ್ದು ಇಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಎಲ್ಲ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ಇಡೀ ಏರ್ಪೋರ್ಟಲ್ಲಿ ಲೆಕ್ಕ ಹಾಕೊಂಡ್ರೆ 10ರಿಂದ 15 ಜನ ಅಷ್ಟೇ ಕಾಣಿಸ್ತಾರೆ ನನಗೆ. 15 ಜನ ಏರ್ಪೋರ್ಟಲ್ಲಿ ಲೆಕ್ಕ ಹಾಕಿ ಎಷ್ಟು ಫ್ಲೈಟ್ಸ್ ಬರುತ್ತೆ ಗೊತ್ತ ಇಲ್ಲಿಗೆ. ಸೊ ಓಕೆ, ಇದೊಂಥರ ಚೆನ್ನಾಗಿದೆ ಸಿಸ್ಟಮ್ ಇವ್ರದ್ದು. ಅಂದರೆ ಎಷ್ಟು ಜನ ಬಂದರೂ ಅದನ್ನು ರಶ್ ಆಗಕ್ಕೆ ಬಿಡಲ್ಲ, ಟಕ 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 ಅಂತ ಮಾಡಿ 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 ಕಳಿಸ್ತಾ ಇರ್ತಾರೆ ಫಾಸ್ಟ್ ಪ್ರೊಸೆಸ್ ಆಗಿ. ನಮ್ದೆಲ್ಲ ಇದೆಯಪ್ಪ, ಐಡೆಂಟಿಫಿಕೇಶನ್ ಇರ್ತಾರೆ, ನಮ್ಮ ಮುಖ ನೋಡಿದ ತಕ್ಷಣ ಕಟ್ಬಿಟ್ಬಿಡ್ತಾರೆ ಇವಾಗ. ಪಾಸ್ಪೋರ್ಟ್ ಎಲ್ಲ ಡೀಟೇಲ್ಸ್ ಇದೆ ಅವ್ರ ಹತ್ರ. ಚೆನ್ನಾಗಿದೆ ಗುರು ಏರ್ಪೋರ್ಟು. ಆದರೆ ಟ್ರೈನ್ ಸ್ಟೇಷನಲ್ಲಿ ಅರ್ಧನೂ ಇಲ್ಲ ಇದು ನೋಡಿ. ಅಲ್ಲಿ ಎಂಟ್ರ್ ಆದ್ವಾ, ಹಂಗೆ ಎಂಟ್ರ್ ಆದ್ವಿ, ಅಲ್ಲಿ ಚೆಕ್ ಇನ್ ಮಾಡಿಸ್ಕೊಂಡ್ರು, ಬ್ಯಾಗೆಲ್ಲ ಹಾಕ್ಸ್ಕೊಂಡ್ರು. ಇಲ್ಲಿ ಸೆಕ್ಯೂರಿಟಿ, ಇಲ್ಲ ಇದು ಸೆಕ್ಯೂರಿಟಿ ಚೆಕ್ ಇದು, ಆಮೇಲೆ ಮುಂದೆ ಮುಗ್ದೋಯ್ತು ಅಷ್ಟೇ ಗೇಟ್ಸ್. ಗೇಟ್ಸ್. 10 ನಿಮಿಷದಲ್ಲಿ ಚೆಕ್ ಇನ್ನು ಸೆಕ್ಯೂರಿಟಿ ಎಲ್ಲ ಮುಗ್ದೋಯ್ತು. ಇವಾಗ ಡೈರೆಕ್ಟ್ ಫ್ಲೈಟು ಝಾಂಗ್ಜಿಯಾಂಗ್ಜಿಯಿಂದ ಬೀಜಿಂಗ್ಗೆ 2 ಅವರ್ 35 ನಿಮಿಷ. ಪುಟಾಣಿ ಏರ್ಪೋರ್ಟ್ ಆದರೂ ಪುಟಾಣಿ ಅನ್ಸುತ್ತೆ, ಆದರೆ ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಸಕ್ಕದಾಗಿ ಮಾಡ್ಕೊಂಡವ್ರೆ. ಬ್ಯಾಕ್ಗ್ರೌಂಡ್ ನೋಡಪ್ಪ, ಬ್ಯಾಕ್ಗ್ರೌಂಡ್ ಅಲ್ವಾ ಕಿರಣ. ಇಲ್ಲಿ ನೋಡ್ದ ಏನೋ ಒಂದು ಮಿನಿ ಶೇವರ್ ಅಂತೆ, ನೋಡಿ ಏರ್ಪೋರ್ಟ್ ಸೈಜ್ ಅಲ್ಲಿ ಇತ್ತು. ಏನೋ ಇವ್ರ ಟೆಕ್ನಾಲಜಿ ಏನು ಅಂತ ಗೊತ್ತಿಲ್ಲ ನನಗೆ. ಶೇವ್ ಮಾಡ್ಕೊಳ್ಳೋದಾ? ನೋಡಿದ? ಹೌದು, ಮಿನಿ ಶೇವರು. ಟ್ರಾವೆಲ್ದು 5,000 ರೂಪಾಯಿ ಇಷ್ಟೇ ಶೇವರು. ಟ್ರಾವೆಲ್ ಶೇವರು ತೋರಿಸ್ತಾರೆ. ಫಸ್ಟ್ ಟೈಮ್ ನೋಡ್ತಾರೆ ನಾನು ಅಲ್ವಾ? ಓಕೆ, ಹಿಂಗೆ. ಓಕೆ, 3,000 ರೂಪಾಯಿ. 3,000 ರೂಪಾಯಿ. ಓಕೆ, ಬೇಡ ಚಿನ್ನ, ಹಾಳಾಗ್ಬಿಡ್ತದೆ. ಬಾ, ಥ್ಯಾಂಕ್ ಯು ತಕ್ಕೊಳ್ಳೋದು. ಬಾ ಚಿನ್ನ, ಬೇಡ. ಥ್ಯಾಂಕ್ ಯು ಜಿಜಿ. ಅಲ್ಲುಜ್ಜೋದು ಎಲ್ಲ ಇದೆ ನೋಡಿ ಚಿನ್ನ. ಇಲ್ಲಿ ಅಲ್ಲುಜ್ಜೋದು 3,000 4,000. ಏನೇನೋ ಟೆಕ್ನಾಲಜಿ ಗುರು. ಪುಟಾಣಿ 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 ಇದು ಚೆನ್ನಾಗಿರ್ತವೆ ಒಂಥರ ಇದು ನೋಡೋಕ್ಕೆ. ಇಷ್ಟೇನಾ ಡ್ಯೂಟಿ ಫ್ರೀ? ಇಷ್ಟ ಅನ್ಸುತ್ತೆ ಡ್ಯೂಟಿ ಫ್ರೀ. ಗಿಫ್ಟ್ ತೊಗೊಂಡೋಗಿದ್ರೆ ತೊಗೊಂಡೋಗ್ಬೋದು. ಟೀ ಬ್ಯಾಗ್ಸ್ ಮತ್ತು ಮಿನಿ ಶವರ್ ಅಂತ ಒಳ್ಳೆ ಚೆನ್ನಾಗಿದೆ. ಟ್ರಾವೆಲಿಂಗ್ ಕಿಟ್ಗೆ ಆ್ಯಕ್ಚುಲಿ ಚೆನ್ನಾಗಿರ್ತದೆ. ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಅಲ್ವಾ, ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ಇವ್ರು ಲೋಕಲ್ಸ್ ಅವರೇ ಇರ್ತಾರೆ ಜಾಸ್ತಿ. ಎಲ್ಲ ನಮ್ಮ ಥರ ಒಂದು ಸ್ವಲ್ಪ ಜನ ಇಂಟರ್ನ್ಯಾಷನಲ್ ಅವ್ರು ಬಂದ್ಬಿಡ್ತೀವಿ. ಹೆವೆನ್ಸ್ ಗೇಟು ಇಲ್ಲಿಂದನೇ ಕಾಣುತ್ತೆ, ಸ್ವರ್ಗದ ಬಾಗಿಲು. ಸೂಪರ್ ಗುರು. ಒಂದೇ ಒಂದು ಫ್ಲೈಟ್ ಇರೋದಿಲ್ಲಿ. ನಮ್ದಲ್ಲ ಅದು ಆ್ಯಕ್ಚುಲಿ ಫ್ಲೈಟ್ ಬೇರೆ, ಯಾವುದೋ ಶಾಂಡಾಂಗ್ ಏರ್ಲೈನ್ಸ್ ಅಂತೆ. ಶಾಂಡಾಂಗ್ ನಮ್ಮದು ಏರ್ ಚೈನಾ. ಆ ಕಡೆನೂ ಇರಬೇಕು ಮೋಸ್ಟ್ಲಿ. ದೊಡ್ಡದಿದೆ ಆ್ಯಕ್ಚುಲಿ. ನೋಡು, ಹಿಂಗೆ ಬಂದು ಏನೋ ಶೇಪಲ್ಲಿ ಮಾಡೋರೆ. ಇವ್ರದ್ದು ಜಾಗ ಚೆನ್ನಾಗಿರೋದ್ರಿಂದ ದೊಡ್ಡದಾಗಿ ಮಾಡಿಕೊಂಡು ಸಕ್ಕದಾಗಿ ಮಾಡ್ಕೋತಾರೆ ಗುರು. ಇಷ್ಟೊಂದು ಪಾಪ್ಯುಲೇಷನ್ ಇದ್ದರೂ ಆ ಪಾಪ್ಯುಲೇಷನ್ ಆ್ಯಕ್ಚುಲಿ ಗೊತ್ತಾಗಲ್ಲ. ಟ್ರೈನ್ ಸ್ಟೇಷನಲ್ಲೂ ಗೊತ್ತಾಗಲ್ಲ, ಇಲ್ಲೂ ಗೊತ್ತಾಗಲ್ಲ ನಮಗೆ ಅಷ್ಟೊಂದು ಜನ ಅವರೇ ಅಂತ. ಅದು ತಿನ್ನೋಕ್ಕೇನು ಸಿಗ್ತಾ ಇಲ್ವೇ? ಬರೀ ಬ್ರೆಡ್ಡು, ಇಲ್ಲ ಇವ್ರು ಚೈನಾದವ್ರದ್ದು ಏನಾದ್ರು ಇರುತ್ತೆ. ಏರ್ಪೋರ್ಟಲ್ಲಿ ಕಾರ್ಡ್ಸ್ ಹಾಕೊಂಡು ಕೊಡ್ತವ್ರೆ. ಇವ್ರು ಜಾಸ್ತಿ ಕಾರ್ಡ್ಸ್ ಆಡ್ತಾರೆ ಕಿರಣ. ಸಿಕ್ಕಾಪಟ್ಟೆ ಗ್ಯಾಂಬ್ಲಿಂಗ್ ಅಂತೆ. ಎಲ್ಲದಲ್ಲೇ ಕುತ್ಕೊಂಡ್ಬಿಡ್ತಾರಂತೆ ಗ್ಯಾಂಬಲ್ ಮಾಡೋಕ್ಕೆ. ಒಂಥರ ಡಿಫ್ರೆಂಟ್ ಆಗಿದೆ ಇವ್ರು ಡ್ಯೂಟಿ ಫ್ರೀ ಇವ್ರ ಅಂಗಡಿಗಳೆಲ್ಲ. ಇಲ್ಲೇನೋ ಇದೇನೋ ಅಮ್ಮ ತಿನ್ನೋಕ್ಕೆ. ಜಾಸ್ತಿ ತಿನ್ನೋ ಆಪ್ಷನ್ಸ್ ಏನಿಲ್ಲ, ಬರೀ ಇದೊಂದು ಸ್ವೀಟ್ಗಳು ಮತ್ತೇನೋ ಒಂದು ಬರ್ಗರ್ ಐತೆ. ತಾತಂದ್ರು ಫುಲ್ ಕೂತ್ಕೊಂಡು ಕಾರ್ಡ್ಸ್ ಆಡ್ತಾವ್ರೆ ಬೆಳಗ್ಗೆನೆ. ಬಟ ಮಧ್ಯಾಹ್ನ ಕಾರ್ಡ್ಸ್ ಆಡ್ತಾವ್ರಲ್ಲ, ಏನು ಹೇಳ್ಬೇಕು ಇವ್ರಿಗೆ. ಟೈಮ್ ಪಾಸ್ ಕಡ್ಲೆಕಾಯಿ ಅವರು ಫ್ಲೈಟ್ ಬರೋವರೆಗೂ ರೋಡಲ್ಲಿ ಹಾಕೊಂಡ್ಬಿಟ್ಟಿರ್ತಾರಂತೆ ಅಲ್ವಾ. ಒಂದೊಂದು ಟೇಬಲ್ ಸಿಕ್ಕರೆ ಸಾಕು ಅವ್ರಿಗೆ ಆಟ ಆಡೋಕ್ಕೆ. ಏನು ಮಾಡ್ತಾಳೋ ಗೊತ್ತಿಲ್ಲ ಗುರು. ಹ್ಯಾಂಬರ್ಗು ಬಿಸಿ ಕೊಡ್ತಾಳೋ ತಣ್ಣಗಿರೋದು ಕೊಡ್ತಾಳೋ ದೇವರಿಗೆ ಗೊತ್ತು. 2 hours later. ಕ್ಯಾಶ್ ಹಾಕ್ಬಿಡ್ಲಾ? ಆ್ಯಕ್ಚುಲಿ ಏನು ಗೊತ್ತಾ, ಏರ್ಪೋರ್ಟಲ್ಲೂ ಇಲ್ಲಿ ಕಮ್ಮಿ ರೇಟ್ ಇದೆ. ಯೂಶ್ವಲಿ ಏರ್ಪೋರ್ಟಲ್ಲಿ ತುಂಬ ಜಾಸ್ತಿ ರೇಟ್ ಇರ್ತವೆ, ಕಮ್ಮಿ ರೇಟ್ ಇದೆ ಏರ್ಪೋರ್ಟಲ್ಲಿ. ಓಕೆ, ಹಾಂ. 3 ಅಲಿಪೆ ಇಲ್ಲಿ ಸ್ಕ್ಯಾನ್ ಬಂದ್ಬಿಡ್ತಾ? ಓಕೆ, ಸ್ಕ್ಯಾನ್ ಮಾಡಬೇಕಷ್ಟೆ. ದುಡ್ಡು ತೊಗೊಂಡ್ಬಿಡ್ತದೆ. ಕ್ರೆಡಿಟ್ ಕಾರ್ಡ್ ಟ್ಯಾಪ್ ಮಾಡೋ ಥರ ಅಷ್ಟೇ ಇದು. ಇಲ್ಲ, ನಾನು ಹಾಕ್ಬೇಕು ಇವಾಗ ದುಡ್ಡು ಎಷ್ಟು ಅಂತ ಅನ್ಸುತ್ತೆ. ನೋಡೋಣ. ತೊಗೊಂಡ್ಬಿಟ್ಟಿದೆ ನೋಡ್ಕಿರೋಣ ಆಟೋಮೆಟಿಕ್ ಆಗಿ. ಎಲ್ಲಿ ಬಂತು? ನಾನು ಎಷ್ಟೊಂದು ಏರ್ಪೋರ್ಟ್ಗಳಲ್ಲಿ ತಿರುಗಾಡಿದ್ದೀನಿ. ಏರ್ಪೋರ್ಟಲ್ಲಿ ಯೂಶ್ವಲಿ ಪ್ರೈಸ್ ಜಾಸ್ತಿ ಇರುತ್ತೆ. ಚೈನಲ್ಲಿ ಒಂದೇ ಕಡೆ ಗುರು, ಏರ್ಪೋರ್ಟ್ಗೂ ಮತ್ತು ಹೊರಗಡೆಗೂ ಒಂದೇ ಪ್ರೈಸು ಬಂತು. 3 ಅಂದರೆ 30 ರೂಪಾಯಿ. ಅಷ್ಟೊಂದು ಜಾಸ್ತಿ ಇಲ್ಲ. ಹೊರಗಡೆನೂ ಕೂಡ ಅಷ್ಟೇ. ಹೊರಗಡೆ 2, ಟೂರಿಸ್ಟ್ ಪ್ಲೇಸ್ಗಳಲ್ಲಿ 5, ಇದೇ ಕಮ್ಮಿ. ಇದೇ ಬೇರೆ ಏರ್ಪೋರ್ಟ್ಗಳಲ್ಲಾದರೆ 10ರಷ್ಟು ಜಾಸ್ತಿ ಮಾಡ್ತಾನೆ. ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲೂ ಅಷ್ಟೇ. ಇಡ್ಲಿ ವಡೆನೇ 1,000 ರೂಪಾಯಿ ಅಂತೆ ಗುರು ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ. ದೋಸೆ 1,200 ರೂಪಾಯಿ. ನೀರು ಕೂಡ ಇಟ್ಟಿದ್ದಾರೆ, ಫ್ರೀ ನೀರು ಇಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಈ ಏರ್ಪೋರ್ಟಲ್ಲಿ. ಓಕೆ, ಅದೇ ನೀರು ಬಾಟ್ಲೇ ಇಲ್ವಲ್ಲ ನಮ್ಮ ಹತ್ರ ಕುಡಿಯೋಕ್ಕೆ? ಬಾಟ್ಲು ಬಿಸಾಕ್ಸ್ಬಿಡ್ತಾರಲ್ಲ ಅಲ್ಲೇ. ಎಲ್ಲ ಕಡೆಯೂ ಮಸಾಜ್ ಚೇರ್ ಅವ್ರೆ. ಹಿಂಗೈತೆ ಮಸಾಜ್ ಚೇರ್. ಇದು ಒಳ್ಳೆ ಸ್ಪೇಸ್ ಶಟಲ್ ಇದ್ದಂಗೆ ಐತೆ ಇದು ಮಸಾಜ್ ಚೇರು. ಇದು ಕಾಲು ಕೈಗೆಲ್ಲ ಮಾಡುತ್ತಲ್ಲ ಅಂಥ ಮಸಾಜ್ ಚೇರ್ ಇದು. ದುಡ್ಡು ಹಾಕ್ಬೇಕಾ? ಫ್ರೀನಾ? ಯಾರು ಫ್ರೀ ಆಗಿ ಕೊಟ್ಬಿಡ್ತಾರೆ ಕಿರಣ. ಸ್ಕ್ಯಾನಿಂಗ್ ಇರುತ್ತೆ ನೋಡಿ ಎಲ್ಲರೂ ಒಂದು ಕಡೆ. ಇದೆ ನೋಡಿ ಸ್ಕ್ಯಾನಿಂಗು. ಸ್ಕ್ಯಾನ್ ಮಾಡಿಕೊಂಡು
ಅಕ್ಕ ದುಡ್ಡು ಹಾಕು ಒಂದು ಸ್ಕ್ಯಾನ್ ಮಾಡಿಕೊಂಡು ದುಡ್ಡು ಹಾಕಬೇಕು. ಮೋಸ್ಟ್ಲಿ ಕಮ್ಮಿನೇ ಇರುತ್ತೆ, ಜಾಸ್ತಿ ಇಲ್ಲ. ಮೋಸ್ಟ್ಲಿ 100 ರೂಪಾಯಿ ಇರುತ್ತೆ. ಆಮೇಲೆ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಮೊಬೈಲ್ ಚಾರ್ಜ್ ಹಾಕ್ಕೊಂಡು ದಬಾಕೊಳ್ಳಿ ಅಂತ. ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ ಕಣಕ್ಕೆ ಒಂದು 2-3 ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬಟ್ ಮಸಾಜ್ 2-3 ಅವರ್ ಕುತ್ಕೊಳಕ್ಕಾಗಲ್ಲ. ಆಯ್ತಕ್ಕ ಆಯ್ತಕ್ಕ ಇದೊಂದು ಅಕ್ಕ ಆಯ್ತಕ್ಕ ಇದೋಯ್ತೀನಿ ದುಡ್ಡು ಹಾಕಿಲ್ಲ ಇದೋಗು ಅಂದ್ಲು. ಆಯ್ತಕ್ಕ ಇದೋಯ್ತೀನಿ ಅಂದೆ. ಇದೇ ನಮ್ಮ ಗೇಟು A5A. ಪುಟಾಣಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತವ್ರೆ, ಏನು ಟೆನ್ಷನ್ ಇಲ್ದಂಗೆ ಆರಾಮಾಗಿ. ಸೊ ಬೋರ್ಡಿಂಗ್ ಆಗ್ತಾ ಇದೀವಿ ಈಗ. ಅಷ್ಟೇ ಡೊಮೆಸ್ಟಿಕ್ ಫ್ಲೈಟಲ್ಲಿ ಫಸ್ಟ್ ಎಲ್ಲ ಹೋಗ್ತಾ ಇರೋದು ನಾವು. ಚೈನಾಲಿ ಹೋಗಿದ್ದೀವಿ. ಅವಾಗ ಆಸ್ಟ್ರೇಲಿಯಾಗೆ ಹೋಗ್ಬೇಕನ್ಸ್ತಿ ಹೋಗಿದ್ದೀವಲ್ಲ. ಹೆಣ್ಣುಗುದ್ಲು ಗೊತ್ತಾ ಅಜ್ಜಿ ಅಂತ ಇಲ್ಲಿ ಆ್ಯಕ್ಚುಲಿ ಅಜ್ಜಿ ತಾತಂದ್ರೆ ಹಂಗೆ ಚಿನ್ನು ಸಕ್ಕತ್ತಾಗಿ ನುಗ್ತಾರೆ ಇಲ್ಲಿ. ತಲೆನೇ ಕೇಳಿಸ್ಕೊಳ್ಳಲ್ಲ, ಟಕಾರ 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 ಅಂತ ನುಗ್ತಾರೆ. ನಾವು ಹಳೇ ಕತೆ ಗೊತ್ತಾ ನಮ್ಮದು. ನಾವು ಲಾಸ್ಟ್ ಟೈಮ್ ಜಪಾನ್ಗೋ ಎಲ್ಗೋಬೇಕಾರೆ ಆಶಾ ಆಸ್ಟ್ರೇಲಿಯಾಗೆ ಹೋಗ್ಬೇಕಾರೆ ಚೈನಾಗೆ ಬಂದು ಗೊತ್ತಿಲ್ಲದೇ ಡೊಮೆಸ್ಟಿಕ್ ಫ್ಲೈಟ್ಸ್ ತೊಗೊಂಡು ಒಂಥರ ಅವಸ್ಥೆ ಆಗ್ಬಿಟ್ಟಿತ್ತು. ಆದರೆ ಇವಾಗ ಲೀಗಲ್ ಆಗಿ ಡೊಮೆಸ್ಟಿಕ್ ಫ್ಲೈಟ್ ಹತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ರೀಸೆಂಟಾಗಿ ಬೋಯಿಂಗ್ದು ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆದಮೇಲೆ ಫ್ಲೈಟಲ್ಲಿ ಓಡಾಡೋಕ್ಕೆ ಹೆದರಿಕೆ ಆಗ್ತಾಯಿತ್ತು. ಇದೇ ಫಸ್ಟ್ ಟೈಮು ಆ ಕ್ರ್ಯಾಶ್ ಆದಮೇಲೆ ನಾವು ಫ್ಲೈಟ್ ಹತ್ಕೋತಾ ಇರೋದು. ಫಸ್ಟ್ ಫ್ಲೈಟು ಕ್ರ್ಯಾಶ್ ಆದಮೇಲೆ ಮೊದಲನೇ ಫ್ಲೈಟ್ 11A ಅಂತೆ ಸೀಟು, ಸೇಫೆಸ್ಟ್ ಸೀಟು. ಆದರೆ ನಮ್ಮದು 33A. 11x3 33. ಆ ಫ್ಲೈಟಿಗೆ ಹೋಗ್ತಾ ಇದ್ದೀವಿ ನಾವೀಗ. ಆ ಸೀಟ್ ನಂಬರಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ನಾನು ಏನಕ್ಕೆ ಈ 11A 33A ಸೀಟ್ ಒತ್ತು ಹೇಳ್ತಾ ಇದ್ದೀನಿ ಅಂದರೆ 11A ಸೀಟ್ಗೆ ಎಷ್ಟೊಂದು ಎಮರ್ಜೆನ್ಸಿ ಎಕ್ಸಿಟಲ್ಲಿ ಇದೆಯಲ್ಲ, ಆ ಸೀಟ್ಗೆ ಬಿಡ್ಡಿಂಗ್ ನಡೀತಾ ಇದೆಯಂತೆ. ಎಷ್ಟೋ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹೋಗ್ತಾ ಇತ್ತಂತೆ. ಎಲ್ಲರೂ 11A ಸೀಟೇ ಬೇಕು ಅಂತ ಕೇಳ್ತಾವ್ರಂತೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಅಲ್ಲ, ಇದು ಲೈಫ್ ಹೋಗಿದ್ದು ಯಾರು ಕೇರ್ ಮಾಡ್ತಾರಲ್ಲ, ಅಷ್ಟು ಜನ ಲೈಫ್ ಹೋಯ್ತು ಅಂತ. ಬಟ್ ನಾವೇನು ಸೇಫ್ ಆಗುತ್ತೆ ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಇದೇ ಏನು ಮಾಡೋಕ್ಕಾಗಲ್ಲ, ಜೀವನ ಹಿಂಗೆ, ಜನ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಬಿಟ್ಟಾಕಿ ತಲೆ ಕೆಡ್ಸ್ಕೊಂಬೇಡಿ. ಇವಾಗ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಏರಿಯಾ ಮೇಲೆ ಹೋಗ್ತೀವಿ. ಜಾಂಜಿಯಾಜಿ ನ್ಯಾಷನಲ್ ಪಾರ್ಕ್ ಫಾರೆಸ್ಟ್ ಮೇಲೆ ಹೋಗ್ತೀವಿ. ನಾವು ಹೆಲಿಕಾಪ್ಟರ್ ತೊಗೊಬೇಕು ಅಂದ್ಕೊಂಡ್ವಿ, ಇವಾಗ ತಗೋಣ ಆವಾಗ ತಗೋಣ ಅಂತ ಬಿಟ್ವಿ. ಅಟ್ಲೀಸ್ಟ್ ಇವಾಗ ಇಲ್ಲಿಂದ ನೋಡ್ಕೊಂಡು ಹೋಗ್ತೀವಿ. ಟೇಕ್ ಆಫ್ ಆಗ್ತಾ ಇದೆ. 2 ಅವರ್ ಫ್ಲೈಟು. ಜಾಂಜಿಯಾಜೆ ಕರೆಕ್ಟಾಗಿ ಸ್ಪೆಲ್ ಮಾಡಿದೆ ಇವಾಗ. ಜಾಂಜಿಯಾಜೆ ಎವನ್ಸ್ ಗೇಟ್ ಕಾಣಿಸ್ತಾ ಇದೆ ನೋಡಿ, ದೂರದಲ್ಲಿ ಎವನ್ಸ್ ಗೇಟು. ಅಪ್ಪ ಇವಾಗಲೇ ಎವನ್ಸ್ ಗೇಟ್ ಹೋಗಿ ಇಷ್ಟ ಇಲ್ಲ ಗುರು ನಮಗೆ. ಸೇಫಾಗಿ ಬೀಜಿಂಗ್ ಕರ್ಕೊಂಡು ಹೋಗ್ಲಿ. ಎವನ್ಸ್ ಗೇಟ್ಗೆ ಹೋಗ್ಬೇಕಾ ಬೀಜಿಂಗ್ ಹೋಗ್ಬೇಕಾ ಚಿನ್ನು? ಬೀಜಿಂಗ್ ಹೋಗ್ಬೇಕು. ಬೀಜಿಂಗ್ ನನಗೆ ಚೈನಾ ಫ್ಲೈಟ್ಸ್ ಯಾವಾಗಲೂ ಶಾಕ್ ಮಾಡುತ್ತೆ ಗುರು. ಅವ್ರು ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ ಗೊತ್ತಾ, ಅದೇ ನಂಗೆ ಆಶ್ಚರ್ಯ. ನೋಡಿ ಇಲ್ಲೆಲ್ಲ ಕ್ಲೀನಾಗಿದೆ. ಊಟ ಕೊಡ್ತಾರೆ ಅವರು? ಓಹೋ, ನಿನಗೆ 2 ಅವರ್ ಫ್ಲೈಟಲ್ಲಿ ಊಟ ಕೊಡ್ತಾರೆ. ಇವಾಗ ತಿನ್ಕೊಂಡ್ಬಂದಲ್ಲ ಚಿನ್ನು. ಅದು ಸುಮ್ಮನೆ ಅದು ಸ್ನ್ಯಾಕ್ ಅಷ್ಟೇ. ಫ್ಲೈಟ್ ಹೊರಡಬೇಕಾದ್ರೆ ಪರ್ಫೆಕ್ಟ್ ಶಾಟ್ ತೆಗಿಯೋಕ್ಕೆ ಎಷ್ಟು ಕಷ್ಟ ನೋಡಿ ಹಿಂಗೆ. ಏನೋ ಕಷ್ಟಪಡ್ತಾ ಇದೆಯಾ? ಏನಿಲ್ಲ, ಸಖತ್ತಾಗಿದೆ ಸೀನ್ರಿ. 2 ಮಿಸ್ ಮಾಡಬಾರ್ದು ಅಂತಾರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ. ಏರ್ ಚೈನಾ, ಏರ್ ಇಂಡಿಯಾ ಅಲ್ಲ, ಏರ್ ಚೈನಾ. ಏರ್ ಇಂಡಿಯಾ ಟ್ರಾಮಟೈಸ್ ಆಗ್ಬಿಟ್ಟಿದೆ ಗುರು ಏರ್ ಇಂಡಿಯಾ ಇವಾಗ. ಜಾಂಜಿಯಾಜೆಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಹಳ್ಳಿ ಚಿಕ್ಕದೇ ಇದೆ, ಬಟ್ ಸ್ವಲ್ಪ ಅದನ್ನೇ ಹೇಳ್ತಾ ಇದ್ದ. ನಾವು ಹಿಡಿದ ಜಾಗ ಚಿಕ್ಕದು, ಬಟ್ ಸ್ಕೈ ಸ್ಕೀಪರ್ಸ್ ನೋಡಿದ್ವಲ್ಲ ನಾವು, ಎಲ್ಲ ಕಡೆ ಎತ್ಬಿಟ್ಟಿರ್ತಾರೆ ಇವರು. ನನಗೆ ಒಂದೇ ಒಂದು ಆಸೆ, ಇಲ್ಲಿ ಅವತಾರ್ ಮೌಂಟೇನ್ಸ್ ಮೇಲೆ ಹೋಗಬೇಕು ಅಂತ. ಗೊತ್ತಿಲ್ಲ, ನೋಡೋಣ. ಆದರೆ ಅಷ್ಟರಲ್ಲಿ ಆಕಾಶಕ್ಕೆ ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಕಾಣಿಸುತ್ತಾ ನೋಡೋಣ. ಕಾಣಿಸ್ತಾ ಇಲ್ಲ, ಬರೀ ಸ್ಕೈ ಸ್ಕೇಪರ್ಸ್ ಕಾಣಿಸ್ತಾವ ಅಷ್ಟೇ ಚಿನ್ನು. ನೋಡ್ ತಲೆ ಕೆಟ್ಟೋಗೈತೆ ಸ್ಕೈ ಸ್ಕೇಪರ್ಸ್ನ. ಲೈಟಿಂಗ್ ಅಂದ ತಕ್ಷಣ ಕಣ್ಣೆಲ್ಲ ಹಿಡಿತಾ ಇದ್ದಾನೆ. ಆರಾಮಾಗಿ ಮಲ್ಕೊಂಬೇಡ ಒಂದು ಸ್ವಲ್ಪ ಹೊತ್ತು. ಬಿಕಾಸ್ ಸಖತ್ತು ನಿದ್ದೆ ಬರ್ತೈತೆ. ಅದು ಸೀನ್ರಿನೂ ನೋಡಬೇಕು, ನಿದ್ದೆನೂ ಬರ್ತೈತೆ, ಕಣ್ಣು ಹಿಡಿತಾವೆ. ಬಾಯ್ ಬಾಯ್, ಶಾಟಾಡ ಬಾಯ್, ಸಿ ಯು. ಚಿನ್ನು ನಾವು ಬರೀ 2 ಅವರ್ ಫ್ಲೈಟ್ ಅಂದ್ಕೊಂಡ್ವಿ ಅಲ್ವಾ. ಆ್ಯಕ್ಚುಲಿ ಏನೂ ಕೊಡಲ್ಲ ಅಂತ. ಆ್ಯಕ್ಚುಲಿ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ. ಬಾಕ್ಸು ಪಾಂಡ ಚಿಕನ್ ವಿತ್ ರೈಸು, ಜೊತೆಗೆ ನೂಡಲ್ಸು, ಸ್ವೀಟ್ ಇದೆ, ಜ್ಯೂಸ್ ಇದೆ. ಓಪನ್ ಮಾಡಿಬಿಡ್ಲಾ? ಓಕೆ. ನೂಡಲ್ಸ್ ಅನಿಸುತ್ತೆ, ಕೋಲ್ಡ್ ನೂಡಲ್ಸು, ಸ್ಪೈಸಿ ಕೋಲ್ಡ್ ನೂಡಲ್ಸು. ಆಮೇಲೆ ಇದು ಬಂದು ಡೆಸರ್ಟ್ ಇದೆ ಆ್ಯಕ್ಚುಲಿ. ಆಮೇಲೆ ಏನೋ ಕೊಟ್ಟರು ಚಿನ್ನು, ಬೇರೆ ಏನೇನೋ. ಏನಿದು? ಪಿಕಲ್ಸು ಜಾಸ್ತಿ ಪಿಕಲ್ಸ್ ತಿಂತಾರೆ, ಉಪ್ಪಿನಕಾಯಿ ತಿಂತಾರೆ, ಪಿಕಲ್ಸು, ಟಿಶ್ಯೂ ಪೇಪರು. ಆಮೇಲೆ ಪರವಾಗಿಲ್ಲ ಗುರು, ಆ್ಯಕ್ಚುಲಿ ಚೈನಾದಲ್ಲಿ ಜಾಸ್ತಿ ಬೀಫ್ ಯೂಸ್ ಮಾಡ್ತಾರೆ. ಆದರೆ ನಾವು ಚಿಕನ್ ವಿತ್ ರೈಸ್ ಕೂಡ ಅವೈಲೇಬಲ್ ಇತ್ತು. ಸೇಮ್ ನಮ್ಮ ಥರ ಇದೆ ಚಿನ್ನು. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಜ್ಯೂಸು
ಫ್ರೂಟಿ ನಮ್ಮ ಥರ ಆ್ಯಪಲ್ ಜ್ಯೂಸು. ಪರವಾಗಿಲ್ಲ 2 ಅವರ್ ಫ್ಲೈಟ್ಗೆ ಎಷ್ಟು ಕೊಟ್ಟು ನಾವು ಈ ಫ್ಲೈಟ್ಗೆ ನಾವು ದುಡ್ಡು? 15,000 ಒಬ್ಬರಿಗೆ. 15 ಸ್ವಲ್ಪ ಜಾಸ್ತಿನೇ. 2.5 ಅವರ್ ಫ್ಲೈಟ್ ಅಮ್ಮ. ವಿತ್ ಬ್ಯಾಗ್ ಇತ್ತಲ್ವಾ? ಓಕೆ. ಉಪ್ಪು ಖಾರ ಇಲ್ಲ ಅಲ್ಲ. ಹೊರಗಡೆ ತೋರಿಸಿ ಎಲ್ಲಿದ್ದೀವಿ ನೋಡೋಣ. ಕಾಣಿಸ್ತಾರ ಬಿಸಿಲು ಹೊಡಿತಾ ಐತೆ, ಬಿಸಿಲು ಹೊಡಿತಾ ಐತೆ. ಓಕೆ ಚೈನೀಸ್ ಚಿಕನ್ ಚೈನೀಸ್ ಚಿಕನ್ ಚೆನ್ನಾಗಿದೆ ಆ್ಯಕ್ಚುಲಿ. ಬೆಸ್ಟ್ ಸಖತ್ತು. ಟೈಮಿಗೆ ಎಕ್ಸಾಕ್ಟಾಗಿ 6:30. ಇನ್ನು 40 ನಿಮಿಷ ರೀಚ್ ಆಗ್ಬಿಡ್ತೀವಿ. ಊಟ ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಶಾಂಘೈ ಎಲ್ಲ ಬೀಜಿಂಗ್ ರೀಚ್ ಆಗ್ಬಿಡ್ತೀವಿ. ಸಂಜೆ 7:30 ಸೂರ್ಯ ಇವಾಗ ತಾನೇ ಬೆಳಗ್ತಾ ಇದ್ದಾನೆ ನೋಡಿ. ನಾವು ಆ್ಯಕ್ಚುಲಿ ಬೀಜಿಂಗ್ ಏರ್ಪೋರ್ಟ್ ಬಂದ್ಬಿಟ್ಟು ಔಟ್ಸ್ಕರ್ಟ್ಸಲ್ಲಿದೆ. 2 ಏರ್ಪೋರ್ಟ್ ಇದೆ. ಇದು ಒಂದು ಔಟ್ಸ್ಕರ್ಟ್ಸಿನ ಏರ್ಪೋರ್ಟು. ಸೊ ಫುಲ್ಲು ಗ್ರೀನರಿ ಇದು ಕಾಣಿಸ್ತಿದೆಯಪ್ಪ ಬೀಜಿಂಗಲ್ಲಿ. ನಾನು ಅಂದ್ಕೊಂಡೆ ನಾವು ಫುಲ್ ಸ್ಕೈಸ್ಕೇಪರ್ಸ್ ಮೇಲೆ ಲ್ಯಾಂಡ್ ಆಗ್ತೀವಿ ಅಂತ. ಚಿನ್ನು ಬಿಟ್ರೆ ಚಿನ್ನು ಇದು ಸ್ಕೈಸ್ಕೇಪರ್ಸ್ ಕಾಣಿಸ್ತಾ ಇಲ್ಲ. ಇದು ಔಟ್ಸ್ಕರ್ಟ್ ಆಫ್ ದ ಸಿಟಿ. ಇಲ್ಲಿಂದ ಕಾರಲ್ಲಿ 45 ನಿಮಿಷ ಸಿಟಿಗೆ ಹೋಗಬೇಕಲ್ವಾ. ಬಟ್ ಸನ್ಸೆಟ್ ಸಖತ್ತಾಗಿ ಕಾಣಿಸ್ತು. ಫುಲ್ ಗ್ರೀನರಿ ಇದೆಯಪ್ಪ. ಪರವಾಗಿಲ್ಲ ಬೀಜಿಂಗು. ವ್ಯವಸಾಯದ ಲ್ಯಾಂಡಾ ಅಥವಾ ಏನೋ ಅಂತ ಗೊತ್ತಾಗ್ತಿಲ್ವಲ್ಲ. ಫುಲ್ ನೀರಿದೆ, ಸಖತ್ತಾಗಿದೆ ಆ್ಯಕ್ಚುಲಿ. ಅಲ್ಲಿ ನೋಡಿ ದೂರದಲ್ಲಿ ಸಿಟಿ ಕಾಣಿಸ್ತಾ ಇದೆ. ಇದೇನೋಪ್ಪ ನದಿಗೂ ಅಲ್ಲ, ರಿವರ್ಗೂ ಅಲ್ಲ, ವ್ಯವಸಾಯದ ಲ್ಯಾಂಡ್ ಇರ್ಬೋದು. ಒಳ್ಳೆ ಔಟ್ಸ್ಕರ್ಟ್ಸಲ್ಲಿ ಲ್ಯಾಂಡ್ ಆಗ್ತಾರೆ ನಮ್ಮದು ಫ್ಲೈಟ್. ಇದು ದೂರ ಇದೆ ನೋಡು ಚಿನ್ನ. ಅಲ್ಲಿ ನೋಡು ಚಿನ್ನ, ದೂರದಲ್ಲಿ ಅಲ್ಲಿರೋ ಸಿಟಿ. ಸೇಫ್ಟಿ ಲ್ಯಾಂಡಿಂಗ. ಟ್ರಾಮಟೈಸ್ ಆಗಿಬಿಟ್ಟಿದ್ದೀವಿ ನಾವು ಕೂಡ ಮೊನ್ನೆ ಅದು ನ್ಯೂಸ್ ಕೇಳಿ. ವೆರಿ ಬ್ಯಾಡ್ ಟೈಮ್ ಅದು ಆ್ಯಕ್ಚುಲಿ. ಯಾರಿಗೂ ಅದು ಪರಿಸ್ಥಿತಿ ಬರಬಾರ್ದು ಆ್ಯಕ್ಚುಲಿ. ಸೊ ಲೆಟ್ಸ್ ಪ್ರೇ ಫಾರ್ ದೆಮ್. ಅವ್ರ ಸೋಲ್ಗೆ ಪ್ರೇ ಮಾಡೋಣ. ಓಕೆ, ಸೇಫ್ಲಿ ಲ್ಯಾಂಡೆಡ್ ಚಿನ್ನೋ. ಸೇಫ್ಲಿ ಲ್ಯಾಂಡೆಡಾ? ಮೊನ್ನೆ ಅದು ಏರ್ ಇಂಡಿಯಾ ಆದಮೇಲೆ ನನಗೂ ಒಂಥರ ಟ್ರಾಮಟೈಸ್. ಏರ್ ಇಂಡಿಯಾ ಇನ್ಸಿಡೆಂಟ್ ಮೇಲೆ ಇದೆ ಫಸ್ಟ್ ಫ್ಲೈಟ್ ತಗೊಳ್ತಾ ಇರೋದು ನಾವು. ಹೌದೌದು. ಸೊ ಯಾರಿಗೆ ಅಂತ ಪರಿಸ್ಥಿತಿ ಬರಬಾರ್ದು ಆ್ಯಕ್ಚುಲಿ. ಅವ್ರ ಸೋಲ್ಗೆ ಪ್ರೇ ಮಾಡೋಣ, ಅವ್ರ ಫ್ಯಾಮ್ಲಿಗೆ ಧೈರ್ಯ ಕೊಡೋಣ, ಕಮ್ ಓವರ್ ಮಾಡಲಿ ಸಿಚುವೇಶನ್ನ ಅಂತ. Life has to move on.离落山安放，直到安全带指示灯熄灭。飞机停稳后，请小心打开行李架，以免行李滑落。全体已经组成。ಲಾಸ್ಟಲ್ಲಿ ಹೋಗ್ತಾ ಇದೀವಿ ನಾವು. ಎಲ್ಲರೂ ಇಳಿದೋದ್ಮೇಲೆ, ಯಾಕಂದರೆ ಕೊನೆ 33ನೇ ಸೀಟಲ್ಲಿ ಕೂತಿದ್ವಿ. ಯಾವ್ದಪ್ಪ ಅದು? 11A ಚಿನ್ನೋ. ಇನ್ನು ಮುಂದೆ ಎಕ್ಸಿಟ್ ಸೀಟ್ ಅನ್ಸುತ್ತೆ ಚಿನ್ನು. ಅದು ನನಗೆ ನೋಡಿದಾಗೆಲ್ಲ 11A ಸೀಟ್ ನೋಡ್ಬೇಕು ಅನ್ಸುತ್ತೆ ಚಿನ್ನು. ಇದು 11. ಅಯ್ಯೋ ಏನು ಗೊತ್ತಾ ಆ್ಯಕ್ಚುಲಿ ಫ್ಲೈಟು ಇಲ್ಲಿಲ್ಲ ಎಕ್ಸಿಟ್ಟು, ಅಲ್ಲಿತ್ತು ಎಕ್ಸಿಟ್ ಅಲ್ಲಿ. ಹೌದಲ್ವಾ? ಅಲ್ಲಿತ್ತು ಎಕ್ಸಿಟ್, ಇಲ್ಲಿರಲಿಲ್ಲ. ಸೊ ವಿ ಆರ್ ಲೀವಿಂಗ್ ನೌ. ಸಿ ಯು, ಟೇಕ್ ಕೇರ್, ಬಾಯ್. ಚೀರ್ಸ್. ಬಾಯ್. 3 ಅವರ್ ಫ್ಲೈಟ್ ಆದಮೇಲೆ 2.5 ಅವರ್ ಫ್ಲೈಟ್ ಆದಮೇಲೆ ಬೀಜಿಂಗ್ ಬಂದು ತಲುಪಿದ್ವಿ. ಒನ್ ಆಫ್ ದ ಲಾರ್ಜೆಸ್ಟ್ ಸಿಟಿ ಇನ್ ಚೈನಾ. ಸೊ ಇವಾಗ ಬ್ಯಾಗೇಜ್ ತಗೊಂಡು ಹೊರಗಡೆ ಹೋಗಿ, ಸಿಟಿಯಿಂದ ತುಂಬ ಹೊರಗಡೆ ಇದ್ದೀವಿ. 45 ನಿಮಿಷ ಸಿಟಿಗೆ ಹೋಗಕ್ಕೆ. ಇವಾಗ ಇನ್ನೊಂದು ಕೊಳ್ಳಿನಿದ್ದೆ ಆ್ಯಕ್ಚುಲಿ. ಊಟ ಕೊಟ್ರ ಸಕ್ಕದಾಗಿ ಫೀಲ್ ಆಯ್ತು ಕಿರಣಂಗೆ ಮಾತ್ರ. ಪಾಪ ಕಿರಣಂಗೆ ಚೈನಾದಲ್ಲಿ ಸ್ಪೈಸಿ ತಿಂದು ಹೊಟ್ಟೆ ಒಂಥರ ಉರಿತಾಯ್ತಂತೆ. ಇವತ್ತು ಉಪ್ಪು ಖಾರ ಇಲ್ಲದ್ರೆ ಊಟ ಯಾವಾಗ ಕೊಟ್ಟರು ಫುಲ್ ಖುಷಿ ಆಗೋದ ಕಿರಣ. ಇವತ್ತು ಉಪ್ಪು ಖಾರ ಇತ್ತು, ಅಟ್ಲೀಸ್ಟ್ ಉಪ್ಪಿತ್ತು. ಸಟಲ್ ಆಗಿತ್ತು ಆ್ಯಕ್ಚುಲಿ ಫುಡ್ಡು. ಆ್ಯಕ್ಚುಲಿ ಇದನ್ನು ಒಂಥರ ಚೆನ್ನಾಗಿದೆ ಅಂತೆ ಬೀಜಿಂಗ್ ಡೊಮ್ಯಾಸ್ಟಿಕ್ ಏರ್ಪೋರ್ಟು. ನೋಡೋಣ ಬನ್ನಿ ಹೆಂಗಿದೆ. ಚಿನ್ನು ಮೊನ್ನೆ ಇಲ್ಲೆಲ್ಲ ತಿರ್ಗಾಡ್ಕೊಂಡು ಹೋಗ್ತಿದ್ದೆ ಚಿನ್ನ ಒಬ್ಳೆ. ಜಪಾನಿಂದ ಬರ್ಬೇಕಾದ್ರೆ ಬೀಜಿಂಗ್ಗೆ ಬಂದಿದ್ದೆ. ಸುಳ್ಳು ಹೇಳ್ಬೇಡ, ಯಾಕಂದ್ರೆ ಇದು ಡೊಮ್ಯಾಸ್ಟಿಕ್ ಏರ್ಪೋರ್ಟ್. ಡೊಮೆಸ್ಟಿಕ್ ಬಂದಿದ್ದು ಇಲ್ಲಿ ಸ್ಟಾರ್ಟ್ ಆಗ್ತದೆ ಬಿ. ಟರ್ಮಿನಲ್ಗೆ ಬಂದಿದ್ದು ನಾನು. ಇಲ್ಲೆಲ್ಲ ತಿರ್ಗಾಡ್ಕೊಂಡೋಗಿ 10 ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಇಲ್ಲಿ. ಓಕೆ ಟರ್ಮಿನಲ್ ಅಲ್ಲಿ ಎಕ್ಸಿಟ್ ಟು ಬ್ಯಾಗೇಜ್ ಸೇಮ್ ಟರ್ಮಿನಲ್ಲೇ. ಡೈರೆಕ್ಟ್ ಡ್ಯೂಟಿ ಫ್ರೀ ಸೆಕ್ಷನ್ಗೆ ಬಂದ್ಬಿಟ್ವಿ. ಡ್ಯೂಟಿ ಫ್ರೀ ಶಾಪ್ಗಳೇ ಒಂಥರ ಚೆನ್ನಾಗಿರ್ತಾವಲ್ಲ ಚೈನಾದವ್ರದ್ದು. ಕ್ಯೂಟಾಗಿ ಕಾಣಿಸ್ತಾವೆ ನೋಡ್ತೀನಿ. ಎಲ್ಲ ಏನೇನೋ ಇಟ್ಟಿರ್ತಾರೆ, ಆದರೆ ಡಿಫ್ರೆಂಟ್ ಎಲ್ಲ ವೆರೈಟಿ. ಅದೇ ನೋಡಿ, ಇಲ್ಲಿ ನೀರು, ಬಿಸಿನೀರು, ತಣ್ಣೀರು ಎಲ್ಲ ಇಟ್ಟಿರ್ತಾರೆ ಇವರು. ಶಾಂಘೈ ಏರ್ಪೋರ್ಟ್ಗೆ ಸುಸ್ವಾಗತ. ಆ್ಯಕ್ಚುಲಿ ಬೀಜಿಂಗ್ ಏರ್ಪೋರ್ಟ್ ಅಲ್ವಾ? ಆ್ಯಕ್ಚುಲಿ ಇದು ಡೊಮ್ಯಾಸ್ಟಿಕ್ಕು. ಈ ಮೇಲ್ಗಡೆ ಹತ್ಕೊಂಡು ಅಲ್ಲಿ ಒಳಗಡೆ ಹೋದರೆ ಅಲ್ಲಿ ಇಂಟರ್ನ್ಯಾಷನಲ್ಲು. ನಾವು ಇಲ್ಲಿಂದಲೇ ಎಕ್ಸಿಟ್ ಆಗಿಬಿಡ್ತೀವಿ.
ಇಂಟರ್ನ್ಯಾಷನಲ್ಗೆ ಹೋಗಲ್ಲ. ಯಾರಿಗಾದರೂ ನಮ್ಮ ಆಸ್ಟ್ರೇಲಿಯಾ ಫಸ್ಟ್ ವೀಡಿಯೋ ಜ್ಞಾಪನ ಇದ್ದರೆ ಇಲ್ಲೆಲ್ಲ ಜ್ಞಾಪನ ಇರುತ್ತೆ. ಬಿಕಾಸ್ ಇಲ್ಲಿ ಓಡಾಡಿದ್ವಿ, ಏರಿಯಾ ಫುಲ್ಲು ನಾನು ಆಶಾ ಇವಾಗಲೇ ಜ್ಞಾಪಿಸ್ಕೊತಾ ಇದ್ವಿ. ಇಲ್ಲೆಲ್ಲ ಓಡಾಡಿದ್ವಿ, ನನಗೆ ಇಲ್ಲಿ ಓಡಾಡಿ ಸುಸ್ತಾಗೋಯ್ತು. ಅವಾಗ ಯಾರಿಗೂ ಇಲ್ಲಿ ಚೈನೀಸ್ ಗೊತ್ತಿರಲಿಲ್ಲ, ಏನೂ ಗೊತ್ತಾಗ್ತಿರ್ಲಿಲ್ಲ, ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಅವಾಗಂತೂ. ಇಲ್ಲಿ ಟ್ರಾನ್ಸ್ಪೋರ್ಟ್ ಡೆಸ್ಕಲ್ಲಿ ಬಂದು ಬೇರೆ ಕೇಳಿದ್ವಿ, ಓಡಾಗಿದೆ ಗೊತ್ತಾ ಹೆಸರಲ್ಲಿ. ಹಳೆ ನೆನಪುಗಳು ಜ್ಞಾಪನ ಆಗ್ತಾ ಇದೆಯಾ ಆಶಾ ಓಡಿರೋದಿಲ್ಲೆಲ್ಲ? ನಾನು ಈ ಟ್ರಾನ್ಸ್ಪೋರ್ಟ್ ಡೆಸ್ಕಲ್ಲಿ ಅವ್ನು ಬಂದು ಕೇಳಿದ್ದೆ, ಅವ್ನಿಗೆ ಏನು ಹೇಳ್ತಾ ಇದೆ ಅಂತಲೂ ಅರ್ಥ ಆಗಲಿಲ್ಲ. ಅವ್ನಿಗೆ ಹೋಗೋಕ್ಕೂ ಬಿಡಲಿಲ್ಲ, ಏನೂ ಇಲ್ಲ. ನಮ್ಮ ಫ್ಲೈಟ್ ಡಿಲೇ ಆಗಿ ಫ್ಲೈಟ್ ಮಿಸ್ ಆಯಿತು. ಚೈನಾಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಚೈನಾಲಿ ನಮಗೆ ವೀಸಾ ಬೇರೆ ತೊಗೊಂಡ್ರಿ, ಹೊಸ ಪೋರ್ಟ್ ಎಂಟ್ರಿ ವೀಸಾ ಅಂತ. ಆಶಾ ಓಡಿ ಸುಸ್ತಾಯ್ತಾ? ಸಿಕ್ಕಾಪಟ್ಟೆ ಸುಸ್ತಾಯ್ತು ಮಾತ್ರ. ಓಡಿ ಸುಸ್ತಾಯ್ತು. ಇವ್ರು ಟೆನ್ಷನ್ ಕೊಟ್ಟು ಸುಸ್ತಾಯ್ತು. ಇಲ್ವ ಹತ್ತು ಕಡೆಯಿಂದ ಇದ್ ಕಡೆ ಈಗ ಚೈನಾ ಅಷ್ಟು ಡೆವಲಪ್ಡ್ ಕಂಟ್ರಿ ಅಂತಾರೆ. ನನ್ನ ಮಕ್ಕಳು ಒಬ್ಬರು, ಸಾರಿ ಫಾರ್ ದಿಸ್ ಲ್ಯಾಂಗ್ವೇಜ್, ನಿಜವಾಗ್ಲೂ ಒಬ್ಬರು ಇಂಗ್ಲೀಷ್ ಮಾತಾಡೋಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಫೈನಲ್ ಆಗಿ ನೋಡಿ ಇವಾಗ ಸಿಕ್ತು ನಮ್ಗೆ ಇನ್ನೊಂದು ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ತೀವಿ ಏನೇನೆಲ್ಲ ಆಯಿತು ಅಂತ. ನಾನು ಫಸ್ಟ್ ಟೈಮು ಯಾವ್ದಾದ್ರು ಒಂದು ಏರ್ಪೋರ್ಟಲ್ಲಿ ಬ್ಯಾಗೇಜ್ ಹತ್ರ ವೀಡಿಯೋ ಹಾಕಿರೋದು ನೋಡಿರೋದು. ಅಂದರೆ ನೋಡಿ ನಮ್ಮ ಬ್ಯಾಗ್ ಹೆಂಗೆ ಎತ್ತಾಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿ. ಸೊ ಕೆಲವೊಂದು ಏರ್ಪೋರ್ಟಲ್ಲಿ ಹೇಳ್ತಾರಲ್ಲ, ನಿಮ್ಮ ಬ್ಯಾಗ್ ದಬ ಅಂತ ಹಾಕ್ಬಿಡ್ತಾರೆ, ಕ್ಲೀನಾಗಿ ಹಾಕಲ್ಲ ಅಂತ. ನೋಡಿ ಇಲ್ಲಿ ಗೊತ್ತಾಗುತ್ತೆ ಕ್ಲೀನಾಗಿ ನಿಮ್ಮ ಬ್ಯಾಗ್ ಬಂತಾ ಇಲ್ಲ, ಎತ್ತಾಕಿದಾರಾ ದಬಾಕಿದಾರಾ, ಹೆಂಗಿದೆ ನಿಮ್ಮ ಬ್ಯಾಗು ಅಂತ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇಲ್ಲಿ ಹಾಕಿದ ತಕ್ಷಣ ಹಿಂಗೆ ನಮ್ಮ ಬ್ಯಾಗ್ ಬರುತ್ತೆ, ಅಲ್ಲಿಂದ ಬ್ಯಾಗ್ ಡೆಲಿವರಿ ಮಾಡ್ತಾರೆ. ಬಂತು ಇಲ್ಲಿ ಇಲ್ಲಿ ನೋಡಿ ಹಿಂಗೆ ಹಾಕೋದಲ್ಲಿ ಇಲ್ಲಿ ಬ್ಯಾಗ್ ಬರುತ್ತೆ. ಸೊ ನಮ್ಗೆ ಗೊತ್ತಾಗುತ್ತೆ ಗುರು ನಮ್ಮ ಬ್ಯಾಗಿನ ಬಿಸಾಕ್ತಾರಾ ಇಲ್ಲ ಕ್ಲೀನಾಗಿ ಹಾಕ್ತಾರಾ ಅಂತ. ಸೊ ಈ ಥರ ಎಲ್ಲ ಏರ್ಪೋರ್ಟಲ್ಲಿ ಇದ್ಬಿಟ್ರೆ ಬ್ಯಾಗ್ಗಳು ಹಾಳಾಗೋದು ತಪ್ಪುತ್ತೆ ಗುರು. ಕರೆಕ್ಟ್, ಒಳ್ಳೇದು. ಎಷ್ಟು ನಿಮಿಷದಲ್ಲಿ ಎಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಕಿರಣ್. ಟ್ರಾನ್ಸ್ಪೋರ್ಟಿಂಗ್ ಡಿಲಿವರ್ಡ್ 6 ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸೊ 6 ನಿಮಿಷದಲ್ಲಿ ಬಂದಿಲ್ಲ ಅಂದ್ರೆ ನಮ್ದು ಬ್ಯಾಗ್ ಮಿಸ್ ಆಗಿದೆ ಅಂತ ಅರ್ಥ. ಸೂಪರ್ ಗುರು, ಗುಡ್ ಇನ್ಫಾರ್ಮೇಶನ್ ಅಲ್ಲ. ಇನ್ನು ಆಶಾ ಹೇಳ್ದಂಗೆ ಇನ್ನು 6 ನಿಮಿಷದಲ್ಲಿ ಎಲ್ಲರ ಬ್ಯಾಗು ಬಂದ್ಬಿಡುತ್ತಂತೆ. ಅಕಸ್ಮಾತ್ 6 ನಿಮಿಷದಲ್ಲಿ ನಮ್ಮ ಬ್ಯಾಗ್ ಬಂದಿಲ್ಲ ಅಂದರೆ ಸೊ ನಮ್ಮ ಬ್ಯಾಗ್ ಮಿಸ್ ಆಗಿದೆ ಅಂತ ಲೆಕ್ಕ. ಆವಾಗ ಕಂಪ್ಲೇಂಟ್ ಕೊಡ್ಬೋದು ನಾವು, ಕಾಯಂಗಿರಲ್ಲ. ಒಳ್ಳೆ ಟೆಕ್ನಾಲಜಿ. ಸೊ ನಮ್ಗೆ ಗೊತ್ತಾಗುತ್ತಿಲ್ಲಿ ನಾವೇನು ಕಾಯ್ಕೊಂಡು ಗುಮ್ ಕಟ್ಕೊಳ್ಳೋದು ಬೇಡ, ಅಲ್ಲಿ ಬೇರೆ ನಮ್ಮ ಬ್ಯಾಗ್ ಆಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನಮ್ಮ ಬ್ಯಾಗ್ ಬಂತೋ ಬಂದಿಲ್ವೋ ಅಂತ. ಸೂಪರ್ ಟೆಕ್ನಾಲಜಿ ಅಲ್ಲ ಚಿನ್ನು? ಸೂಪರ್ ಟೆಕ್ನಾಲಜಿ. ನಮಗೆ ಯಾವಾಗಲೂ ಭಯ ಇರೋದೇ, ಅಯ್ಯೋ ಬ್ಯಾಗ್ ಬಂತ ಬಂದಿಲ್ವಾ. ಇವಂದು ಏರ್ ಟ್ಯಾಕ್ಸ್ ಇದ್ರೂ ಕೂಡ ಸಮ್ಟೈಮ್ಸ್ ವರ್ಕ್ ಆಗಲ್ಲ ಏರ್ ಟ್ಯಾಕ್ಸ್ಗಳು. ಸೊ ಇದಂತ ಚೆನ್ನಾಗಿ ಅನಿಸ್ತು ಅಂತ. ಚಿನ್ನು ನಿನ್ನ ಬ್ಯಾಗ್ ಮಾತ್ರ ಬಂತು, ನನ್ನ ಬ್ಯಾಗ್ ಬರಲಿಲ್ಲ. ಚೈನಾದಲ್ಲಿ ಬಟ್ಟೆ ಕಮ್ಮಿ ಅಂತ ಹೇಳ್ತಾರೆ ಚಿನ್ನು, ಟೆನ್ಷನ್ ತಗೊಳಕ್ ಬೇಡ. ನಮ್ದು ಕೋಸ್ಟರಿಕಾದಲ್ಲಿ ಆಗಿತ್ತು, €100 ಕೊಟ್ಟಿದ್ವಿ ನಾವು ಬರೀ 2 ಜೊತೆ ಬಟ್ಟೆಗೆ. ಚಡ್ಡಿಗೆ 5,000 ರೂಪಾಯಿ ಕೊಟ್ಟಿದ್ದೆ. ನಿಂದು ಬಂತು. ಅಯ್ಯಯ್ಯೋ ಬಂದ್ಬಿಡ್ತೆ. ಆಶಿನ್ ಖುಷಿ ಆಗ್ಬಿಡ್ತು, ಬಟ್ಟೆ ಬಂದಿದ್ಕ. ಇಲ್ಲ ಚೈನಾದ ಟೆನ್ಷನ್ ಇಲ್ಲ, ಚೆಕ್ ಮಾಡ್ತಾರೆ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಬೇರೆಯವ್ರ ಬ್ಯಾಗ್ ಏನಾದ್ರು ತಗೊಂಡ್ಬಿಡ್ತೀವ ಅಂತ. ಸುಮ್ಮನೆ ರ್ಯಾಂಡಮ್ ಆಗಿ ಬ್ಯಾಗೇಜ್ ಚೆಕ್ ಮಾಡ್ತಾರೆ. ನೈಸ್ ಅದು ಆಕ್ಚುಲಿ. ಅಷ್ಟೇ ಚಿನ್ನು ಬ್ಯಾಗ್ಸ್ ಇಲ್ಲ, ಕಮ್ಮಿ ಜನ ಅಲ್ವಾ, ಲೋಕಲ್ ಡೊಮೆಸ್ಟಿಕ್ ಫ್ಲೈಟ್ ಅಲ್ವಾ ಇವ್ರದ್ದು. ಓಕೆ ಬನ್ನಿ ಹೋಗೋಣ ಇವಾಗ. ತುಂಬ ಕಡೆ ಏರ್ಪೋರ್ಟಲ್ಲಿ ತಿರುಗಾಡಿದ್ದೀನಿ ನೋಡಿ. ಇಲ್ಲಿ ಕೋಲ್ಡ್ ವಾಟರ್ ಕೊಡ್ತಾರೆ, ನಾರ್ಮಲ್ ವಾಟರ್ ಕೊಡ್ತಾರೆ, ಹಾಟ್ ವಾಟರ್ ಕೊಡ್ತಾರೆ. ಯಾವ ಏರ್ಪೋರ್ಟಲ್ಲೂ ಈ ಥರ ಕೊಡಲ್ಲ. ಆದರೆ ಅರಬ್ ಕಂಟ್ರೀಸ್ ಏರ್ಪೋರ್ಟಲ್ಲಿ ಹಾಟ್ ವಾಟರ್ ಕೊಡ್ತಾರೆ. ಅದು ಯಾವಾಗಲೂ ಹಾಟೇ ಇರುತ್ತೆ ಅದು, ಯಾಕೆಂದರೆ ಅವ್ರ ಬಿಸಿಗೆ ಯಾವಾಗಲೂ ಹಾಟೇ ಬಿಸ್ತಿರೇ ಬರೋದು ಅದು. ಇಲ್ಲಿ ಕೋಲ್ಡು ಹಾಟು ಎಲ್ಲ ಕೊಡ್ತಾರೆ ಗುರು. ಚೈನಲ್ಲಿ ಜಪಾನಲ್ಲೂ ಕೊಡ್ತಾರೆ. ಚೈನಾ ಜಪಾನ್ ಎರಡರಲ್ಲೇ ಈ ಥರ ಇರುತ್ತೆ. ಬೆಂಗಳೂರಲ್ಲಿ ನೀರು ಇದೆ, ಕುಡಿಯೋದಿದೆ, ಆದರೆ ಹಾಟ್ ವಾಟರ್ ಇಲ್ಲ. ವಾಟರ್ ಇದೆ ಅನ್ಸುತ್ತಲ್ಲ, ಫೌಂಟೇನ್ ಇದೆ. ವಯಸ್ಸಾದವ್ರಿಗೆ ತುಂಬ ಒಳ್ಳೆಯದು. ಇಂಚು ಬೊಂಬೆ ಇದ್ದಂಗೆ ಅವಳು ಪೊಲೀಸ್ ಆಫೀಸರು ಹೆಂಗೆ ನಿಂತವಳು ನೋಡು. ಬೊಂಬೆ ಅನ್ಕೊಂಡೆ ಒಂದು ಸೆಕೆಂಡ್ಗೆ ನಾನು ಅವಳನ್ನ ಬೊಂಬೆ ಇಟ್ಟವ್ರೆ ಅನ್ಕೊಂಡೆ. ಟಚ್ ಸ್ಕ್ರೀನ್ ಚಿನ್ನು, ಲಿಫ್ಟ್ ಕೂಡ ಬಸ್ ಅಂತ ಐತೆ. ಬಸ್ಸಾ? ಇಲ್ಲಿ ಹೋಟೆಲ್ಸ್ ಇಲ್ಲಿದೆ. ಲಿಂಗು ನಡಿ ನೋಡೋಣ ಬುಕ್ ಮಾಡೋಣ. ಸೊ ಇವಾಗ ದೀದಿ ಆ್ಯಪಲ್ಲಿ ನೋಡ್ತೀವಿ ಇಲ್ಲಿ ಬರ್ತಾ ಅಂತ, ಇಲ್ಲಾಂದ್ರೆ ಯಾರನ್ನ ಕೇಳಬೇಕಷ್ಟೇ ಎಲ್ಲಿದೆ ಝೋನ್, ಪಿಕಪ್ ಝೋನ್ ಅಂತ. ಇದಲ್ವಂತೆ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬೇಕಂತೆ. ತಿರ್ಗಾ ಸೆಕೆಂಡ್ ಫ್ಲೋರ್ ಅಂದ್ರು ಕಿರಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕಂತ, ಅಲ್ಲಿ ಮೇಲ್ಗಡೆ ಹೋಗ್ಬೇಕಂತೆ. ಇಲ್ಲೇ ಕೊಟ್ಟಿರೋ ಹಚ್ಚಿದ್ದು ಕ್ಲೀನಾಗಿ ಮೊಬೈಲ್ ಐಡಿಂಗ್ ಅಂತ. ಹೋಗೋದು ಹೋಗ್ಬಿಟ್ಟು ರಾಂಗ್ ಆಗಿ ಹೇಳ್ತಾರೆ. ಚೆನ್ನಾಗಿದೆ ಗುರು. ಏನು ಇದೆ ಇಲ್ಲಿ? ಇಲ್ಲಿ ಬಂದು ದೀದಿ ಪಿಕಪ್ ಪಾಯಿಂಟ್ಸು.
ಪಿಕಪ್ ಪಾಯಿಂಟ್ 1, ಪಿಕಪ್ ಪಾಯಿಂಟ್ 2, 3, 4, 5 ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂತ ಕಿಯೋಟಿಕ್ ಏನಿಲ್ಲ ಆ್ಯಕ್ಚುಲಿ. ಯಾವ ಪಿಕಪ್ ಪಾಯಿಂಟಲ್ಲಿ ಬರುತ್ತೆ ಅಂತ ನಮಗೆ ಕೊಟ್ಬಿಡುತ್ತೆ ಆ್ಯಪಲ್ಲಿ. ನಮ್ಮದು 04 ಪಿಕಪ್ ಪಾಯಿಂಟ್ ಅಂತೆ. ಕಿರಣ ಬಂದ ಗೊತ್ತಿಲ್ಲಪ್ಪ. ಓಕೆ. ಸೊ ಏರ್ಪೋರ್ಟಿಂದ ಕೆಳಗಡೆ ಇಳಿತಿದ್ದಂಗೆ ಈ ಥರ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಕೂಡ ಸೇಮ್ ಇದೇ ಥರ ಕಾನ್ಸೆಪ್ಟ್ ಇದೆ. ಸ್ವಲ್ಪ ಗ್ರೂಪ್ ಆಫ್ ಹುಡುಗರು ಕೂತ್ಕೊಂಡಿದ್ದಾರೆ. ಹುಡುಗರು ಅನ್ನೋದಕ್ಕಿಂತ ಇವರು ಟ್ಯಾಕ್ಸಿ ಡ್ರೈವರ್ಸ್ ಅನ್ಸಿದ್ರೆ ನನ್ನ ಪ್ರಕಾರ. ಇಲ್ಲಿ ತೋರಿಸ್ತೀನಿ, ಅಲ್ಲಿ ನೋಡಿ ಅಲ್ಲಿ. ಸೊ ಫೋನ್ನ ಆನ್ ಮಾಡ್ಕೊಂಡು ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ ಚಿನ್ನು? ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ. ಓಕೆ, ಅವ್ರು ಯಾರು ಗೊತ್ತಾ ಕೂತ್ಕೊಂತಿದ್ದವ್ರು ಕಿರಣ? ಟ್ಯಾಕ್ಸಿ ಕರ್ಕೊಂಡೋಗಿ ಬಿಡೋರು. ಓಕೆ, ಕಾಯ್ತಾ ಇರ್ತಾರೆ ಕ್ಯಾಬ್ಗಳಿಗೆ. ಶಿಷ್ಯ ಚೇರ್ ಇಟ್ಕೊಂಡ್ಬಿಟ್ಟಾರೆ, ಅಲ್ಲೇ ಕುತ್ಕೊಳ್ಳೋದು, ಅಲ್ಲೇ ಕರ್ಕೊಂಡೋಗಿ ಬಿಡೋದು ಅಷ್ಟೇ. ನೋಡ ಕೈಯಲ್ಲಿ ಚೇರ್ ನೋಡೋ ಒಂದು ಕೈಯಲ್ಲಿ. ಓಕೆ ಓಕೆ, ಒಂಥರ ಚೆನ್ನಾಗಿದೆ ಸರ್ವೀಸು. ಅಂದರೆ ಅಷ್ಟೊಂದು ಕ್ರೌಡ್ ಆಗಲ್ಲ. ಇಲ್ಲೇ ಪಕ್ಕದಲ್ಲಿ ಇರ್ತಾರೆ, ಬಂದು ಟಕ 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 ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬೀಜಿಂಗಿನ ಏರ್ಪೋರ್ಟ್ಗೆ ಸ್ವಾಗತ. ಸಮೃದ್ಧಿಯಾಗಿ 5 ಲೇನ್ ರೋಡ್ ಮಾಡಿಬಿಟ್ಟವ್ರೆ ಏರ್ಪೋರ್ಟಿಂದ ಎಕ್ಸಿಟ್ ಆಗೋದು. ಏರ್ಪೋರ್ಟಿಂದ ಎಕ್ಸಿಟ್ ಆದಮೇಲೆ ಗೊತ್ತಾಗುತ್ತೆ ಸಿಟಿ ಹೆಂಗಿದೆ ಅಂತ. ಆದರೆ ಇನ್ನೂ 45 ನಿಮಿಷ ದೂರ ಇದ್ದೀವಿ ನಾವು ಸಿಟಿಯಿಂದ. ಸಿಟಿಗೆ ತುಂಬ ಒಳಗಡೆ ಹೋಗ್ಬೇಕು. ಸೆಕೆಂಡ್ ಟೈಮ್ ನಾವು ಒಳಗಡೆ ಬರ್ತಾರೆ ಆ್ಯಕ್ಚುಲಿ ಬೀಜಿಂಗಲ್ಲಿ. ಓ, ಇವ್ರ ಟೋಲು ಇದಿಲ್ವಾ? ದುಡ್ಡು ಕೊಟ್ಟು ಹೋಗ್ಬೇಕಾ? ಅದೇನಂತಾರಲ್ಲ, ಏನಶ ಅದು ನಮ್ಮ ಕಡೆ ಎಲ್ಲ ಮಾಡಿದಾರಲ್ಲ, ಫ್ರೀ ಆಕ್ಸೆಸ್ಸಾ? ಫಾಸ್ಟ್ ಟ್ರ್ಯಾಕ್. ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಇದೆ. ಇವನು ಯಾಕೋ ಇಲ್ಲಿ ಬಂದು ನಿಂತ್ಕೊಂಡಲ್ಲ ದುಡ್ಡು ಕೊಡೋ ಕಡೆ? ಅವಾಗಲೇ ಯಾರು ಗೊತ್ತಾ ಕೊಟ್ಟಿದ್ದು ಟಿಕೆಟ್ನ? ಲೆಫ್ಟ್ ನೇಮ್ ನಾವು ನೋಡಲಿಲ್ಲ. ರೋಬೋ ಕೈ ಬಂದ್ಬಿಟ್ಟು ಕೊಟ್ಬಿಟ್ಟೋಯ್ತು ಅಲ್ಲಿ ಏರ್ಪೋರ್ಟ್ ಹತ್ರ. ಹೌದಾ? ಓಕೆ, ರೋಬೋದೇ ಬಂದಿತ್ತಾ? ಅಲ್ಲ, ಕೈ ತರ. ಕೈ ತರ. ಹೆಂಗ್ ಗೊತ್ತಾ, ದುಡ್ಡನ್ನ ಬಿಸಾಕೋದು ಚಿನ್ನು, ಅದು ಇದ್ರೊಳಗಡೆ ಅದು ಕ್ಯಾಲ್ಕುಲೇಟ್ ಮಾಡ್ಕೋತದೆ. ಕ್ಯಾಶ್ಲೆಸ್ ಅಂತಾರೆ ಇವರು. ಏನೋ ಗೊತ್ತಿಲ್ಲಪ್ಪ. ಬರೀ 11 110 ರೂಪಾಯಿ. ತುಂಬಾ ಕಮ್ಮಿ ಚಿನ್ನು. ಎಷ್ಟು ದೂರಕ್ಕೆ ಅಂತ ಗೊತ್ತಿಲ್ವಲ್ಲ ಆಶಾ. ಓಪನೇ ಆಗಲಿಲ್ಲ ಅವನಿಗೆ. ಕಮ್ಮಿ ಹಾಕೋನೇನೋ. ಓಪನ್ ಆಯ್ತಲ್ಲ, ಫುಲ್ ಗ್ರೀನು. ಕ್ಯಾಶ್ಲೆಸ್ ಅಲ್ಲ ಇವರು. ಏನೋ ಬಿಸಾಕ್ದ ಚಿನ್ನು ಅದ್ರೊಳಗಡೆ. ಸ್ಕ್ಯಾನ್ ಮಾಡ್ದ ಬಿಸಾಕ್ಬಿಟ್ಟು. ಫೋನ್ ವಿಚಾಟ್ ಅಲ್ಲಿ ಪೇ ಮಾಡಿದ ಆಕ್ಚುಲಿ ಅವರು. ಮತ್ತೆ ಅದೇನೋ ಬಿಸಾಕದ್ನಲ್ಲ, ಅಲ್ಲಿ ಟಿಕೆಟ್ ತಗೊಳೋದಾ? ಓಕೆ. ಓ, ದೊಡ್ಡದಾಗಿ ಮಾಡ್ಬಿಟ್ಟವ್ರು ರೋಡು. 4 ಲೇನ್ ಇರಬೇಕು ಮುಂದೆ. ನನಗೆ ಸಡನ್ ಆಗಿ ಹಾಸನ್ ಬೈಪಾಸ್ ಅಲ್ಲಿ ಹೋದಂಗೆ ಅನಿಸ್ತು. ಎಲ್ಲಿ? ಹಾಸನ್ ಬೈಪಾಸ? ನಿಜವಾಗ್ಲೂ ಹಂಗೆ ಅನಿಸ್ತು ಇವಾಗ ಸಡನ್ ಆಗಿ. ಅದು ನಮ್ದು ರೋಡ್ ವೈಡ್ ಆಗಿದೆಯಲ್ಲ ಅಲ್ವಾ? ಹಿಂಗೆ ಇದೆ. ಚೈನಾದ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿದೆ ಅಂತ ನೋಡೋಕ್ಕೆ ಇಳಿಯೋಣ. ಆ್ಯಕ್ಚುಲಿ ಪೆಟ್ರೋಲ್ ಬಂದ್ಬಿಟ್ಟು 6.97 ಅಂದರೆ 70 ರೂಪಾಯಿ 1 ಲೀಟ್ರು. ಡೀಸೆಲ್ ಬಂದ್ಬಿಟ್ಟು 75 ರೂಪಾಯಿ. ಆದರೆ ಪೆಟ್ರೋಲ್ ಬಂಕಲ್ಲಿ ನನಗೆ ಆಶ್ಚರ್ಯ ಆಗಿದೆ ಅಂದರೆ ಪೆಟ್ರೋಲ್ ಬಂಕಲ್ಲಿ ಒಂಚೂರು ಪೆಟ್ರೋಲ್ ಸ್ಮೆಲ್ಲೇ ಇಲ್ಲ. ಆಮೇಲೆ ತುಂಬ ಕ್ಲೀನಾಗಿದೆ ಗುರು. ಹೈವೇ ಪೆಟ್ರೋಲ್ ಬಂಕ್ ಆದರೂ ನೋಡಿ ಎಷ್ಟು ಕ್ಲೀನಾಗಿದೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಇಲ್ಲೊಂದು ಪೆಟ್ರೋಲ್ ಹೋಗಿದೆ. ಇದು ಏರ್ಪೋರ್ಟ್ದು ಹೈವೇ. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಇದೆ ಸಿಟಿ ಬಂದ್ಬಿಟ್ಟು. ಚೆನ್ನಾಗಿದೆ ಗುರು ಪೆಟ್ರೋಲ್ ಬಂಕ್. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡವ್ರೆ ನೋಡಿ. ಆಮೇಲೆ ನಾವು ಚೈನಾದವ್ರು ರೂಡು ಅಂತೀವಲ್ಲ, ಅಷ್ಟೊಂದು ರೂಢಿಲ್ಲ ಗುರು ಇವರು. ಡೀಸೆಂಟಾಗೇ ಇದ್ದಾರೆ. ಆಮೇಲೆ ಮಿಷಿನ್ ಹಿಂಗಿರ್ತವೆ, ಏನೇನೋ ಐತೆ ಗುರು ಮಿಷಿನ್. ಒಳ್ಳೆ ಟಿ ವಿ ಥರ ಐತೆ ಮಿಷಿನೇ. ಇದು 92 ಪೆಟ್ರೋಲ್, 92 ಅದು 95 ಅನಿಸುತ್ತೆ. ಚೆನ್ನಾಗಿದೆ ಮಿಷಿನೇ. ಎಷ್ಟು ಕ್ಲೀನಾಗಿದೆ ಗುರು ಪೆಟ್ರೋಲ್ ಬಂಕು. ಅದೇ ಆಶ್ಚರ್ಯ ನನಗೆ, ಪೆಟ್ರೋಲ್ ಬಂಕ್ ಕ್ಲೀನಾಗಿರೋದು. ಆಮೇಲೆ ದುಡ್ಡನ್ನ ಅಂದ್ಬಿಟ್ಟು ನಾವು ಒಳಗಡೆ ಹೋಗ್ಬಿಟ್ಟು ಕಟ್ ಬರಬೇಕು. ಇವ್ರು ಈಸ್ಕೊಳ್ಳಲ್ಲ ಇಲ್ಲಿ ಕ್ಯಾಶು. ಇಲ್ಲಿ ಹಾಕ್ಸ್ಕೊಂಡ್ಮೇಲೆ ಒಳಗಡೆ ಹೋಗ್ಬಿಟ್ಟು ದುಡ್ಡು ಕಟ್ ಬರಬೇಕು. ಆಮೇಲೆ ಒಳಗಡೆ ಸರ್ವಿಸ್ ಇದೆ, ಟಾಯ್ಲೆಟ್ ಇದೆ, ಸ್ನ್ಯಾಕ್ಸ್ ಇದೆ, ಕಾಫಿ ಸಿಗುತ್ತೆ, ಏನೇನೋ ಸಿಗುತ್ತೆ. ನಮ್ಮೊಂದು ಬಂದ್ಬಿಟ್ಟು ಅನಿಸುತ್ತೆ ಅಲ್ಲಿ ದುಡ್ಡು ಕಟ್ಬಿಟ್ಟು ಬಂದ್ಬಿಟ್ಟ ಬಿಟ್ಟು ಆಮೇಲೆ ನಾವು ಅಲ್ಲೇ ದುಡ್ಡು ಕಟ್ಟು ಬಂದ್ಬಿಟ್ಟು ಆಶಾ ಕರಿಬೇಕು ತಾನೆ, ಸುಮ್ಮನೆ ಕೂತವಳೆ. ಇಂಚಿದು ಹೆವಿ ಸೆಕೆನಾ ಗೊತ್ತಾಗ್ತಿಲ್ಲ. ಇಲ್ಲ ಚೆನ್ನಾಗಿದೆ. ಸಿಂಹ ಕೂತವೆ ಚಿನ್ನು ಈಗ ಸ್ವಾಗತ ಕೊಡಕ್ಕೆ. ಸ್ವಾಗತ ಕೊಡಕ್ಕ ಕಡ್ಕೊಂಡು ಬ್ಯಾಗ್ ಹಾಕೋದು ಕೂಡ.
ಝೀಝಿ ಥ್ಯಾಂಕ್ ಯು ಬಾಯ್ ಒಬ್ಬ ಒಳ್ಳೆ ಹುಡುಗ ಬಂದು ಒಳಗಡೆವರೆಗೂ ಬಿಟ್ಟೋದ. ಥ್ಯಾಂಕ್ ಯು. ಐದು ಪಂಚತಾರ ಹೋಟೆಲ್ಗೆ ಬಂದಿದ್ವಿ, ಯಾಕಂದರೆ ನಾಳೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಬರ್ತಾ ಇದ್ದಾರೆ 25 ಜನ ಚೈನಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅವ್ರ ಜೊತೆ ನಾವು ಶಾಂಘೈ, ಜಿಯಾನ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀವಿ ಒಂದು 15 ದಿನ. ನಮ್ಮ 5 ಸ್ಟಾರ್ ಪೀಪಲ್ಗೆ 5 ಸ್ಟಾರ್ ಹೋಟೆಲೇ ಬುಕ್ ಮಾಡಬೇಕಲ್ವಾ. ಸೊ ಕನ್ನಡದವ್ರು ಬಂದು ನಾಳೆ ಫುಲ್ ಧೂಳು ಎಬ್ಬರಿಸ್ತಾರೆ. ಅದಕ್ಕಿಂತ ಮುಂಚೆ ಒಂದಿನ ಬಂದು ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಖತ್ತಾದ ಏರಿಯಾ ಮಾತ್ರ. ಆಶಾ ವ್ಯೂ ಇರೋದು ಕೇಳ್ತೀನಿ ಅಂತ ಹೇಳಿದ್ಲು. ಆಶಾ ವ್ಯೂ ಇರೋದು ಕೊಟ್ರಾ? ಆಶಂದು ನೀನು ಫಸ್ಟ್ ಕಣ್ಣು ಹೋಗಿದ್ದೇ ಇಲ್ಲಲ್ವಾ ಕಾಫಿ ಮೇಲೆ? ಕಾಫಿ ಎಲ್ಲ ಮನ ಟೀ ಇಲ್ಲಿ. ಹೌದಾ? ಕಾಫಿ ಇಲ್ವಾ? ಇಟ್ಟಿರ್ತೀನಿ ಎಲ್ಲಾದರೂ. ಕಾಫಿ ಇಟ್ಟಿರ್ತಾರೆ. ಚೆನ್ನಾಗಿದೆ ಗುರು ಹೋಟೆಲು. ಫುಲ್ ಮಾರ್ಬಲ್ಸಲ್ಲಿ ಮಾಡ್ಬಿಟ್ಟವ್ರೆ. ಇದು ಯಾಕೆ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಈ ಥರ ಲೈಟ್ ಹಾಕಲ್ಲ, ಗುಹೆ ಥರ ಮಾಡಿರ್ತಾರೆ. ಡಿಮ್ ಆಗಿ ಒಳ್ಳೆ ಬಾರ್ ಮಾಡ್ದಂಗೆ. ವೆಲ್ಕಮ್ ಟು ಬೀಜಿಂಗ್ ಅಲ್ವಾ ನಾವಿರೋದು? ಬೀಜಿಂಗಿನ 5 ಸ್ಟಾರ್ ಹೋಟೆಲ್. ಸಖತ್ತಾಗಿದೆ ಆಕ್ಚುಲಿ ಹೋಟೆಲ್ ರೂಮ್ ಮಾತ್ರ. ಲೈಟ್ ಆನ್ ಮಾಡಿಲ್ಲ? ಇದಕ್ಕೂ ಲೈಟ್ ಕಿರಣ ಕಬೋರ್ಡ್ಗೆ ಸೆನ್ಸರ್ ಲೈಟ್ ಚೆನ್ನಾಗಿದೆ. ಇಲ್ಲಿ ನೋಡಿದ ಅಬ್ಸರ್ವ್ ಮಾಡಿದ ಇಲ್ಲೂ ಕೂಡ ಸರ್ವೈವಲ್ ಕಿಟ್. ಕೊರೋನಾ ಆದ್ಮೇಲೆ ಇವಾಗ ಎಲ್ಲಾ ಕಡೆ ಸರ್ವೈವಲ್ ಕಿಟ್ ಇಡಕ್ ಮಾಡಿದ್ದಾರೆ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಬಾತ್ರೂಮ್ ಹೇಳಲೇ ಕಿರಣ ಮಾರ್ಬಲ್ ಕಿರಣ ಅಲ್ವಾ? ಅದು ಸಖತ್ತಾಗಿರೋ ಹಳೆ ಕಾಲದ ಹೋಟೆಲ್ ಅನ್ಸುತ್ತೆ. ಒಂದು 25-30 ವರ್ಷದ ಹಳೆ ಹೋಟೆಲ್ ಫುಲ್ ಮಾರ್ಬಲ್ಸ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಎಲ್ಲಾರು. ಏನ್ ಬಾಟ್ ಬಿಟ್ಬಿಟ್ಟಾರೆ ಸ್ನಾನಕ್ಕೆ. ಫುಲ್ ಟ್ರಾನ್ಸ್ಪರೆಂಟ್ ನೋಡಬಹುದು. ವಾಟ್ ಈಸ್ ದಿಸ್? ಇದೈತೆ ಚಿನ್ನ ಬಾಟ್ ಟಬ್ ಏನೋ ಹಿಂಗ್ ಮಾಡಿರೋದು ಇವಾಗ ಅನ್ಸುತ್ತೆ ನೋಡಿಲಿ. ಮೂವ್ ಆಗುತ್ತೆ. ಪೋರ್ಟಬಲ್ ಮೋಸ್ಟ್ಲಿ ಅದೇ ನನ್ನ ಪ್ರಕಾರ ಹಳೇದು ಎಲ್ಲ ಆಲ್ಟರ್ ಮಾಡಿಸ್ಬಿಟ್ಟವ್ರೆ. ಸ್ನಾನ ಮಾಡ್ಬೇಕಾದ್ರೆ ಫುಲ್ ಅಲ್ಲಿ ಕಡೆಯಿಂದ ವ್ಯೂ ನೋಡ್ಬೋದು ಯಾರು ನಮ್ದು. ಟೀ ಸೆಟ್ಸ್ ಎಲ್ಲ ಇಟ್ಕೊಂಡವ್ರೆ. ಕಾಫಿ ವಾಟರ್ ಬಾಟಲ್ ಜೊತೆಗೆ ದೊಡ್ಡ 200 ಬೆಡ್ ಕಿಂಗ್ ಸೈಜ್ ಬೆಡ್. ಆಮೇಲೆ ಇಲ್ಲಿಂದ 2 ಹಳೆ ಕಾಲದ ಸೋಫಾ. ಅದೇ ಚೆನ್ನಾಗಿದೆ ಒಂಥರ ಸೋಫಾ. ಏನು ಚಿನ್ನೋದು ಚಿನ್ನು ಏನೋ ಮಾಡೋಕ್ಕೋಗಿ ಬೀಳಿಸ್ಬಿಟ್ಟು ಬಿಡ್ಚಿನ್ನು. ಮೋಸ್ಟ್ಲಿ ಇಲ್ಲಿ ಕಬೋರ್ಡ್ ಇತ್ತೇನೋ ಮೊದಲು, ಗೊತ್ತಿಲ್ವೇ ಇದು? ಏನೋ ಬ್ಲಾಕ್ ಮಾಡ್ಬಿಟ್ಟು ಚಿನ್ನು ಅಲ್ವಾ? ಆಮೇಲೆ ಇಲ್ಲಿಂದ ವ್ಯೂ ಎಲ್ಲಿಗೆ ಹೋಯ್ತದೆ? ಹೋಟೆಲ್ ಅವ್ರದ್ದೇನಾ ಗಾರ್ಡನ್ ಇದು? ಚೆನ್ನಾಗಿದೆ ಅಲ್ಲಿ ನೋಡಲಿ. ಗೊತ್ತಿರಲಿಲ್ಲ ಗುರು. ಆರಾಮಾಗಿದೆ. ಎಣ್ಣೆ ಹೊಡಿಯೋಕೆ ಕೂತ್ಕೊಳ್ಳೋಕೆ ಜನಗಳಿಗೆ. 200 × 200 ಚೆನ್ನಾಗಿದೆ ಬೆಡ್ಡು. ಎಸ್ ಅಪ್ಪ ಚಿರೋ ಬೌನ್ಸ್ ಆಗೋಯ್ತು ಬೆಡ್ಡು. ರಬ್ಬರ್ ಬೌನ್ಸ್ ಆದಂಗೆ ಚೆನ್ನಾಗಿಲ್ವಾ? ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಇಲ್ಲ ಹೊಸ ಬೆಡ್ ಅನ್ಸುತ್ತೆ, ಇನ್ನು ಸ್ಪ್ರಿಂಗ್ ಹಂಗೆ ಇದೆ. ಊಟ ಇವಾಗ ಊಟ ಆರ್ಡರ್ ಮಾಡಿ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ನೋಣ. ಯಾಕಂದರೆ ಇಲ್ಲಿ ತುಂಬ ಕಡೆ ಚೈನಾಲಿ ಎಷ್ಟು ಆರ್ಡರ್ ಆ್ಯಪ್ ವರ್ಕ್ ಆಗುತ್ತೆ ಅಂದರೆ ಆರ್ಡರ್ ಮಾಡಿದ 5 ನಿಮಿಷಕ್ಕೆ ಫುಡ್ ಬಂದ್ಬಿಡುತ್ತಂತೆ ಮನೆಗೆ. ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂತೀವಿ. ಸೊ ಬಾಯ್ ಬೀಜಿಂಗ್. ಬೆಳಗ್ಗೆ ನಾಳೆ ಫುಲ್ಲು ಬೀಜಿಂಗು, ಶಾಂಘೈ ಎಲ್ಲ ಸಿಟಿನೂ ಎಕ್ಸ್ಪ್ಲೋರ್ ಮಾಡ್ತೀವಿ ನಾವು ನೆಕ್ಸ್ಟ್ 10 ದಿನ. ಇವಾಗ ಟಾಟಾ ಬಾಯ್ ಸಿ ಯು. ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಅವತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ? ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ.